ಹಾಯ್, ನಾನು ಸುನಿಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್. ಈಗ ನಾನು ವಿಜಯ ಚೇತನ PU ಕಾಲೇಜ್ ಸೆಮಿನಾರ್ ಹಾಲ್ ಅಲ್ಲಿ ಇದ್ದೀನಿ. ನಮಸ್ತೆ. ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಏನದು? SSLC ಎಕ್ಸಾಮ್ ಮುಗೀತು. ಈಗ ನಾನು ಮುಂದೆ ಏನ್ ಮಾಡ್ಲಿ ಅನ್ನೋ ಗೊಂದಲಕ್ಕೆ ನನ್ನಲ್ಲಿ ಪರಿಹಾರಗಳಿದೆ, ನನ್ನಲ್ಲಿ ಒಂದಷ್ಟು ಗೈಡ್ ಇದೆ. ಮೇ ಬಿ ಈ ವಿಡಿಯೋ ಕಂಪ್ಲೀಟ್ ನೋಡೋಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ. ಸೊ ನಾನು 10th ಆದ್ಮೇಲೆ ಏನ್ ಮಾಡ್ಲಿ ಅನ್ನೋ ಗೊಂದಲಗಳು ಹೇಗೆ ಶುರು ಆಗುತ್ತೆ, ನಾನು ಆಯ್ಕೆ ಮಾಡುತ್ತಿರುವಂತ ಸಬ್ಜೆಕ್ಟು ಸರಿಯಾಗಿದೆಯಾ ಅನ್ನೋದು ನಿಮ್ಗೆ ಒಂದು ಪ್ರಶ್ನೆ ಇದೆ. ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತೀವಿ, ಹೇಗೆ ತಪ್ಪು ಮಾಡ್ತೀವಿ, ಮೊದಲು ಅದಕ್ಕಿಂತ ಮುಂಚೆ ನನಗೆ ಎಜುಕೇಶನಲ್ಲಿ ಇಂಟ್ರೆಸ್ಟ್ ಇದೆಯಾ? ಒಬ್ಬೊಬ್ರು ಹೇಗೆ ಅಂದ್ರೆ ಇಂಟ್ರೆಸ್ಟ್ ಇಲ್ಲ, ಹೇಗೋ ಪಾಸ್ ಆಗ್ತಾರೆ. ನಂಗೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೇಗೋ ಪಾಸ್ ಆಗ್ತಾರೆ. ಈಗ ನಾನು ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿ? ಅಂದ್ರೆ ನನ್ನಲ್ಲಿ ಇರುವಂತ ಇಂಟ್ರೆಸ್ಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಾದ್ರೂ ಹೇಗೆ? ನಾನು ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರೆ ನನ್ನ ಲೈಫ್ ನ ಬೆಸ್ಟ್ ಆಗಿ ಲೀಡ್ ಮಾಡ್ಬೋದು ಅನ್ನೋ ಈ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನ ಕೊಡ್ತಾ ಬರ್ತೀನಿ. ಸೊ ನಾನು ಆಗ್ಲೇ ಹೇಳಿದೆ, ನನಗೆ ಇಂಟ್ರೆಸ್ಟ್ ಇದೆ, ಬಟ್ ನನಗೆ ಕಲಿಕೆನಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ನನಗೆ ಓದ್ಬೇಕು ಅನ್ನೋ ಆಸಕ್ತಿಯಲ್ಲಿ ಕೂತ್ಕೊಂಡಾಗ ಓದಿದ್ದೆಲ್ಲವೂ ಕೂಡ ಮರ್ತೋಗ್ತಾ ಇದೆ. ಉದಾಹರಣೆಗೆ ನನಗೆ 10th ಆದ್ಮೇಲೆ PCMB ತಗೋತೀನಿ, ನನಗೆ ಅದು ಆಸೆ. ಯಾಕೆಂದ್ರೆ ನಾನು ಡಾಕ್ಟರ್ ಆಗ್ಬೇಕು. ಆದ್ರೆ ನನಗೆ ಮ್ಯಾಥ್ಸ್ ತುಂಬಾ ಟಫ್ ಇದೆ. ಈ ಮ್ಯಾಥ್ಸ್ ಒಂದೇ ಒಂದು ಸಬ್ಜೆಕ್ಟ್ ಇಂದ ನಾನು PCMB ತಗೊಳ್ಳಲ್ಲ. ಹಂಗಾದ್ರೆ ನಿನ್ನ ಕನಸಿನ ಆ ಡಾಕ್ಟರ್ ಅನ್ನುವ ಆಸೆಯನ್ನ ಹೇಗೆ ಪೂರೈಸ್ಕೊತೀರಾ? ಅದು ಸಾಧ್ಯ ಇದೆಯಾ? ಹಾಗಾದ್ರೆ ನೀನು ಮ್ಯಾಥ್ಸ್ ಅನ್ನ ಪಾಸ್ ಮಾಡದೆ ಹೇಗೆ ಮುಂದಿನ ನೀನು ಗ್ರಾಜುಯೇಷನ್ಸ್ ಗಳನ್ನ ಮಾಡ್ಬೋದು, ಅಥವಾ MBBS ಮಾಡೋದಕ್ಕೆ, MD ಮಾಡೋದಕ್ಕೆ ಹೇಗೆ ಸಾಧ್ಯ? ಅದು ಒಂದು ಸಬ್ಜೆಕ್ಟ್ಗೆ ಎದುರೋದಾದ್ರೆ. ಸೊ ಈ ತರದ್ದು ಎಷ್ಟೋ ಪ್ರಶ್ನೆಗಳು ನಿಮ್ಗಿದೆ. ನನಗೆ ಕೇವಲ 60% ಇದೆ, ಹಂಗಾಗಿ ನಾನು PCMB ನನಗೆ ಮ್ಯಾಚ್ ಆಗಲ್ಲ. ಯಾಕೆ ಬೇರೆಯವ್ರು ಹೇಳ್ತಾರೆ 60% ಇದೆ, ನಿಮಗೆ PCMB ತಗೊಂಡ್ರೆ ಅಥವಾ PCMC ತಗೊಂಡ್ರೆ ಅಥವಾ PCME ತಗೊಂಡ್ರೆ ಈ ಸೈನ್ಸ್ ನಿನಗೆ ತುಂಬಾ ಕಷ್ಟ ಆಗ್ಬೋದು, ಹಂಗಾಗಿ ನೀನು ಆರ್ಟ್ಸ್ ಹೋಗು. ಇಲ್ಲ ಅಂದ್ರೆ ಆರ್ಟ್ಸ್ ನಿನಗೆ ತುಂಬಾ ಸುಲಭ, ಸೈನ್ಸ್ ನಿನಗೆ ತುಂಬಾ ಕಷ್ಟ, ಕಾಮರ್ಸ್ ಹೋಗು ಬೆಟರ್, ನೀನ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಕಾಮರ್ಸ್ ನೀನ್ ಸಕ್ಸಸ್ ಆಗ್ತೀಯಾ. ಈ ತರ ಗೈಡ್ನೆಲ್ಲ ಕೊಡುವಂತ ತುಂಬಾ ಜನ ಗೈಡೆನ್ಸ್ ಇರ್ತಾರೆ. ಆದ್ರೆ ನಿಜವಾಗಿಯೂ ನಿನಗೆ ಮ್ಯಾಚ್ ಆಗುವಂತಹ ಸಬ್ಜೆಕ್ಟ್ ಯಾವುದು? ನಿನ್ನ ಈಸಿ ಲೈಫ್ ಸ್ಟೈಲ್ಗೆ ಕ್ಯಾರಿ ಮಾಡೋದಕ್ಕೆ, ನಿನ್ನ ಲೈಫ್ ನ ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡೋದಕ್ಕೆ ನೀನು ಯಾವುದೇ ರೀತಿಯಲ್ಲಿ ಮುಂದೆ ಹೋದ್ರೆ ನಿನ್ನ ಜೀವನವನ್ನ ಯಶಸ್ವಿಯಾಗಿ ಮುಗಿಸ್ಬೋದು. ಅದು ಹೇಗೆ? ಸೊ ನಾನು ಇವಾಗ ನಮ್ಮಲ್ಲಿ ರಾಂಗ್ ಚೂಸಿಂಗ್ ಹೇಗೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ತಿಳಿಸ್ತೀನಿ. ಮೊದಲನೇದು, ವಿದ್ಯಾರ್ಥಿಗಳಿಂದ ಆಗುವ ತಪ್ಪು. ನಾನು ಹೇಗೆ ತಪ್ಪು ಆಯ್ಕೆಯನ್ನ ಮಾಡ್ಕೋತೀನಿ ಓದುವಿನ ವಿಚಾರದಲ್ಲಿ, ಅಥವಾ ನನ್ನ 10th ಆದ್ಮೇಲೆ ನಾನು PUC ಮಾಡ್ಬೇಕಾ, ಡಿಪ್ಲೊಮಾ ಮಾಡ್ಬೇಕಾ, ITI ಮಾಡ್ಬೇಕಾ, ನಾನು ಹೇಗೆ ತಪ್ಪು ಆಯ್ಕೆಯನ್ನ ಮಾಡ್ಕೋತೀನಿ? ಮೊದಲನೇ ಕಾರಣ, ನಿನಗೊಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾನೆ ಹೈಸ್ಕೂಲ್ ನಲ್ಲಿ. ಆ ಬೆಸ್ಟ್ ಫ್ರೆಂಡ್ ಹೇಳ್ತಾನೆ ನಾವ್ ಈ ಕಾಲೇಜ್ಗೆ ಸೇರ್ಕೊಳ್ಳೋಣ ಅಂತ. ಅವನ ಆಸೆ ಕಾಮರ್ಸ್ ಹೋಗ್ಬೇಕು ಅಂತ. ಅವನು ತುಂಬಾ ಡಾಮಿನೇಟಿಂಗ್ ಆಗಿರ್ತಾನೆ. ಅವನು ಹೇಳ್ತಾನೆ ನಾನು ಸೈನ್ಸ್ ತಗೋತೀನಿ, ಹಾಗಾಗಿ ನೀನು ಸೈನ್ಸ್ ತಗೋ ಅಂತ. ನಿನ್ನ ಬೆಸ್ಟ್ ಫ್ರೆಂಡ್ ಇಂದ ನೀನು ಇನ್ಫ್ಲೂಯೆನ್ಸ್ ಆಗ್ತಿದೀಯಾ? ಇದು ಮೊದಲನೇ ತಪ್ಪು. ಫ್ರೆಂಡ್ಶಿಪ್ ಇರಬೇಕು, ಆದ್ರೆ ನಿನ್ನ ಜೀವನವನ್ನ ಹಾಳು ಮಾಡುವ ಹಾಗೆ, ರಾಂಗ್ ಚೂಸಿಂಗ್ ಮಾಡ್ಕೊಳ್ಳೋ ಹಾಗೆ ಆಗ್ಬಾರ್ದು. ಓಕೆ, ನೆಕ್ಸ್ಟ್ ಎರಡನೇ ತಪ್ಪು, ಫ್ಯಾಮಿಲಿ ಗೈಡೆನ್ಸ್. ಫ್ಯಾಮಿಲಿ ಹೇಳ್ತಾ ಇದಾರೆ ಅಂತ, ಅಪ್ಪ ಹೇಳ್ತಾ ಇದಾರೆ ನೀನ್ ಇದನ್ನೇ ತಗೋಬೇಕು ಅಂದ್ರೆ, ಹೌ ಟು ಕನ್ವಿನ್ಸ್ ಯುವರ್ ಫಾದರ್ ಅಥವಾ ಹೌ ಟು ಕನ್ವಿನ್ಸ್ ಯುವರ್ ಮದರ್, ಹೌ ಟು ಕನ್ವಿನ್ಸ್ ಯುವರ್ ಓವರ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಪ್ಯಾರೆಂಟ್ಸ್? ಹೇಗೆ ಕನ್ವಿನ್ಸ್ ಮಾಡೋದು, ಅವರಿಗೆ ಅರ್ಥ ಮಾಡಿಸುವಂಥದ್ದು. ನನಗೆ ಈ ಸಬ್ಜೆಕ್ಟ್ ನಂಗೆ ಇಂಟ್ರೆಸ್ಟ್ ಇದೆ, ನಾನು ಯಾಕೆ ಈ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡಿದ್ದೀನಿ? ಟ್ರೂತ್ ಪ್ರಾಮಿಸ್ ಮಾಡುವಂಥದ್ದು. ಇದ್ರ ಮುಖಾಂತರ ನೀನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿನಗೆ ಬೇಕಾದ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡೋ ಅನ್ಕೊಳ್ಳುವಂಥದ್ದು. ಅವ್ರು ಫೋರ್ಸ್ ಮಾಡ್ತಾ ಇದಾರೆ, ನಾನು ಏನೂ ಮಾತಾಡದೆ ನಾನು ಅವ್ರನ್ನ ಕನ್ವಿನ್ಸಿಂಗ್ ಅಲ್ಲಿ ಫೇಲ್ಯೂರ್ ಆಗಿ ಅವ್ರು ಹೇಳಿದ್ರು ಅಂತ ನಾನು ಸಬ್ಜೆಕ್ಟ್ ಅನ್ನ ತಗೊಳ್ಳೋದು ಕೂಡ ನೀನು ಫೇಲ್ಯೂರ್ ಆಗ್ತೀಯ. ಹಾಗೆ ನೆಕ್ಸ್ಟ್, ನಾನು ಹೇಗೆ ನಾನು ರಾಂಗ್ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೋತೀನಿ ಅಂದ್ರೆ, ಇನ್ಫ್ಲೂಯೆನ್ಸ್ ಬೈ ಸಮನ್ ಎಲ್ಸ್.
ಯಾವುದೋ ಒಬ್ಬ ವ್ಯಕ್ತಿಯಿಂದ, ಯಾವುದೋ ಒಬ್ಬ ಗೈಡಿಂದ, ರಾಂಗ್ ಗೈಡಿಂದ ನೀವು ಇನ್ಫ್ಲೂಯೆನ್ಸ್ ಆಗಿ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು. ನೋಡು, ನಾನು ಈ ಸಬ್ಜೆಕ್ಟ್ ಅನ್ನ ತಗೊಂಡೆ, ಇದರಿಂದ ನಾನೀಗ ದೊಡ್ಡ ಆಫೀಸರ್ ಆಗಿದ್ದೀನಿ, ಇದರಿಂದ ನಾನು ಇವಾಗ ತುಂಬಾ ಶ್ರೀಮಂತನಾಗಿದ್ದೀನಿ, ನಾನು ಈ ಸಬ್ಜೆಕ್ಟ್ ಅನ್ನ ಓದಿದಕ್ಕೆ ನಾನು ಈ ತರ ಆದೆ ಅಂತ ಅವರು ನಿಮ್ಮಲ್ಲಿ ಆಸೆಯನ್ನ ಬಿತ್ತನೆ ಮಾಡ್ತಾರೆ. ಅವಾಗ ನೀವು ಅವ್ರನ್ನ ನಾನು ಹೀಗೆ ಆಗ್ಬೇಕು ಅಂತ ನೋಡಿ ನೀವು ಅದೇ ತರ ಅದೇ ಸಬ್ಜೆಕ್ಟ್ ಅನ್ನ ತಗೋಬೇಕು ಅಂತ ಇನ್ಫ್ಲೂಯೆನ್ಸ್ ಆಗ್ತೀರಿ. ಇದು ಖಂಡಿತವಾಗ್ಲೂ ರಾಂಗ್ ಆಗುತ್ತೆ. ಆಮೇಲೆ ಫೇಲ್ಯೂರ್ಗೆ ದಾರಿ ಅದು. ಅವ್ರು ಯಾರೋ ಹೇಳಿದ್ರು ಅಂತ ತಗೊಳ್ಳೋದಲ್ಲ. ಮೊದಲನೇದು ನಿನ್ನ ಕನಸೇನು, ಅದ್ ಏನಾದ್ರೂ ಆಗಿರ್ಲಿ. ಈಗ ನಾನು ಐ ವಾಂಟ್ ಟು ಬಿಕಮ್ ಎ ಆರ್ಟಿಸ್ಟ್, ನಾನು ಒಬ್ಬ ಪೇಂಟ್ ಆರ್ಟಿಸ್ಟ್ ಆಗ್ಬೇಕು ಅಂತ ಇದ್ದೀನಿ. ಆ ಪೇಂಟ್ ಆರ್ಟಿಸ್ಟ್ ಆಗ್ಬೇಕು, ಅದರಲ್ಲಿ ನಿನ್ನ ಅಚೀವ್ಮೆಂಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಸೋರ್ಸ್ ಸಬ್ಜೆಕ್ಟ್ ಯಾವುದು, ಅದನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಇದನ್ನೆಲ್ಲ ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಿ ನಾನು ಇದರಲ್ಲಿ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಅವ್ರನ್ನ ಕನ್ವಿನ್ಸಿಂಗ್ ಲೆವೆಲ್ ಅಲ್ಲಿ ತಗೊಂಡು ಹೋಗುವಂತ ಸ್ಥಿತಿಯನ್ನ ನೀವು ತಲುಪಬೇಕು. ಇಲ್ಲ ಅಂದ್ರೆ ಯಾವ್ದಾದ್ರು ಒಬ್ಬ ಬೆಸ್ಟ್ ಗೈಡ್ ಸಹಾಯದಿಂದ ನೀವು ನಿಮಗೆ ಅನ್ಕೊಂಡಿದ್ದ ಕನಸಿನ ಆ ಆರ್ಟಿಸ್ಟ್ ಅನ್ನೋ ಲೆವೆಲ್ಗೆ ರೀಚ್ ಆಗ್ಬೋದು. ಈಗ ಒಂದು ಸಣ್ಣ ಕತೆ ಹೇಳ್ತೀನಿ. ಈ ಕತೆ ಮುಖಾಂತರ ಮುಂದಿನ ಏನ್ ಮಾಡ್ಬೋದು, ಗೈಡ್ಲೈನ್ಸ್ ಹೇಗೆ ತಗೋಬಹುದು, ನಾನು ಹೇಗೆ ಚೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಮಕ್ಕಳ. ಈಗ ಆಲ್ರೆಡಿ ಗೊಂದಲಕ್ಕೆ ಕೀಡಾಗಿರೋರಿಗೆ ಒಂದು ಸಮಸ್ಯೆ. ಈಗ ಬೇಕಾಗಿರೋದು ಇನ್ನೊಂದು ವಿಚಾರ, ಪ್ರೇರಣೆ ಇಲ್ಲ ಅಂತಂದ್ರೆ ಆ ಮಗು ಈಗಿನ ಇದ್ರಲ್ಲೇ ಮೊದಲೇ ಡಿಪ್ರೆಷನ್, ಟೆನ್ಷನ್ ಅಲ್ಲಿ ಇರ್ತಾರೆ. ಏನ್ ಮಾಡೋದು ಗೊಂದಲದಲ್ಲಿರುತ್ತೆ. ಸೊ ನೀಡ್ ಎಂಕರೇಜ್. ಜನಗಳು ಮಾತಾಡೋ ಸಮಯ ಇದು. ನೀನ್ 10th ಪಾಸ್ ಆಗ್ಬೇಕು, ಪಾಸ್ ಆಗಿ ನೀನು ಬೇರೆ ಸಬ್ಜೆಕ್ಟ್ ಅನ್ನ ಏನೋ ತಗೊಂಡು ನೀನು ಕಾಲೇಜ್ ಹೋಗ್ಬೇಕು ಈ ಕನ್ಸು ನೀವು ಇಟ್ಕೊಂಡಿದ್ರೆ ನಿನ್ ಆಗಿರುವ ಅಂದ್ರೆ ಪಾಸ್ಟ್ ನಿನ್ನ ಎಜುಕೇಶನ್ ಬಗ್ಗೆ ಮಾತಾಡಿ ನಿನ್ನ ಹೀಯಾಳಿಸುವಂತ ಜನರು ಜಾಸ್ತಿ ಇರ್ತಾರೆ. ಇದರ ಮಧ್ಯದಲ್ಲಿ ನೀನು ರೈಟ್ ಥಿಂಗ್ ನ ಚೂಸ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಂಗಾಗಿ ನಿನಗೆ ಮೋಟಿವೇಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಒಂದು ಒಳ್ಳೆಯ ಕಥೆಯನ್ನ ಹೇಳುವ ಮುಖಾಂತರ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಏನದು ಅಂದ್ರೆ, ಇಬ್ರು ಫ್ರೆಂಡ್ಸ್ ಇರ್ತಾರೆ, ಕ್ಲೋಸ್ ಫ್ರೆಂಡ್ಸ್. ಆ ಕ್ಲೋಸ್ ಫ್ರೆಂಡ್ಸ್ ಒಂದಿನ ಮಾತಾಡ್ಕೋತಾರೆ. ಏನಂತ, ನಮ್ಮ ಊರಲ್ಲಿ ಬರಗಾಲ ಬಂದಿದೆ, ಮಳೆ ಇಲ್ಲ, ಯಾವುದೇ ರೀತಿ ಬೆಳೆ ಇಲ್ಲ, ಕೂಲಿ ಸಿಗ್ತಾ ಇಲ್ಲ. ನಾವ್ ಹೀಗೆ ಕೂತಿದ್ರೆ ನಮ್ಮ ಮನೆ ಮಂದಿಲಿರೋರ್ನೆಲ್ಲ ಕಳ್ಕೊಬೇಕಾಗತ್ತೆ. ಪ್ರತಿದಿನ 5 ಜನ 10 ಜನ ಹಸಿವಿನಿಂದ ನಮ್ಮ ಊರಲ್ಲಿ ಸಾಯ್ತಾ ಇದ್ದಾರೆ. ಹಂಗಾಗಿ ನಾವು ತಡ ಮಾಡೋದು ಬೇಡ, ಕೂಡಲೇ ನಮ್ಮ ಮನೆಯಲ್ಲಿರುವ ಎಲ್ಲ ಹಳೆಯ ಸಾಮಾನುಗಳನ್ನ ಎತ್ಕೊಂಡು ಒಂದು ಚೀಲಕ್ಕೆ ಹಾಕೊಂಡು ಯಾವ್ದಾದ್ರು ಒಂದು ಸಿಟಿ ಏರಿಯಾಗೆ ಹೋಗಿ ಅದನ್ನ ಮಾರಿ ಅದರಲ್ಲಿ ಬಂದ ಹಣದಲ್ಲಿ ನಾವು ಬದುಕೋಣ ಸ್ವಲ್ಪ ದಿನನಾದ್ರು ಅಂತ ಅವರಿಬ್ರು ಡಿಸೈಡ್ ಮಾಡ್ಕೋತಾರೆ. ಅವರಿಬ್ರು ಹೊರಡ್ತಾರೆ. ಅವ್ರು ಅನ್ಕೊಂಡಿದ್ದು ಊರು ಎಲ್ಲಿದೆ ಅಂದ್ರೆ ದೊಡ್ಡ ಕಾಡು. ಆ ಕಾಡು ದಾಟಿದ ನಂತರ ಒಂದು ದೊಡ್ಡ ಸಿಟಿ ಸಿಗುತ್ತೆ. ಆ ಸಿಟಿನಲ್ಲಿ ಅವರು ಸಾಮಾನುಗಳನ್ನ ಮಾರಬೇಕು ಅನ್ನುವ ಉದ್ದೇಶ ಅವ್ರದ್ದು. ಹಾಗೆ ಅವರು ಪ್ರಯಾಣ ಶುರು ಮಾಡ್ತಾರೆ. ಕಾಡು ಹತ್ತತ್ರ ಬರುತ್ತೆ. ಅವಾಗ ಕಾಡಿನ ಒಳಗಡೆಯಿಂದ ಒಂದು 4-5 ಜನ ತಲೆ ಮೇಲೆ ಸೌದೆಯನ್ನ ಎತ್ಕೊಂಡು ಬರ್ತಾ ಇರ್ತಾರೆ. ಆ 4-5 ಜನ ಈ ಇಬ್ಬರು ಸ್ನೇಹಿತರನ್ನ ನೋಡ್ಬಿಟ್ಟು, ಯಾರು ಇವರು, ಇದುವರೆಗೂ ನಮ್ಮ ಊರಲ್ಲಿ ಯಾವತ್ತಿದ್ರು ನೋಡಿಲ್ವಲ್ಲ ಇವ್ರು ಯಾಕೆ ಈ ಹೊತ್ತಲ್ಲಿ ಕಾಡಿನೊಳಗಡೆ ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ನಿಲ್ಲಿಸ್ತಾರೆ. ಯಾರು ನೀವು, ಸಂಜೆ 6:30-7 ಗಂಟೆ ಆಗ್ತಾ ಬರ್ತಾ ಇದೆ, ಈ ಸಮಯದಲ್ಲಿ ಕಾಡು ಒಳಗಡೆ ಹೋಗ್ತಾ ಇದ್ದೀರಾ? ಇದು ತುಂಬಾ ದೊಡ್ಡ ಕಾಡು, ತುಂಬಾ ಕತ್ತಲೆಯ ವಾತಾವರಣ ತುಂಬಿರುವಂತ ಕಾಡು, ಈ ಕಾಡಿನ ಒಳಗಡೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ಅವು ಇಬ್ರು ಸ್ನೇಹಿತರು ಅವ್ರ ಕಥೆಯನ್ನ ಹೇಳ್ತಾರೆ. ಹಿಂಗಾಗಿ ನಾವ್ ಈ ಕಾಡನ್ನ ದಾಟದಾಗ ಒಂದು ಊರು ಸಿಗುತ್ತೆ, ಅಲ್ಲಿ ಹೋಗಿ ನಮ್ಮ ವಸ್ತುವನ್ನ ಮಾರಾಟ ಮಾಡ್ಬೇಕು ಅಂತ. ಅವಾಗ 5-6 ಜನ ಕಟ್ಟಿಗೆ ಹೊತ್ಕೊಂಡ್ ಬರ್ತಿದ್ದವ್ರು ಹೇಳ್ತಾರೆ, ನೋಡಪ್ಪ ಇದು ದೊಡ್ಡ ಕಾಡು, ಇದ್ರ ಒಳಗಡೆ ಹೋದ್ರೆ ವಾಪಸ್ ಬರದೇ ಕಷ್ಟ, ಅಂತಲ್ಲಿ ದಾಟಿ ಹೋಗ್ತೀನಿ ಅಂತ ನೀವು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀರಿ. ಇಲ್ಲೆಲ್ಲ ಪ್ರಾಣಿ ಪಕ್ಷಿಗಳಿದೆ, ಕತ್ತಲೆಯ ವಾತಾವರಣ, ನಿನ್ನ ಕೈಯಲ್ಲಿ ಯಾವುದೇ ರೀತಿಯಾದ ಬೆಳಕಿನ ಸಾಧನೆ ಇಲ್ಲ, ಹೇಗೆ ಕಾಡೊಳಗಡೆ ಹೋಗ್ತೀರಾ ಅಂತ. ಕೊನೆಗೆ ಅವರಿಬ್ರು ಹೇಳ್ತಾರೆ, ನಾವು ಹೋಗ್ಲೇಬೇಕು ಅಂತ. ಅವ್ರು ಹೇಳ್ತಾರೆ, ಇವತ್ತೊಂದು ದಿನ ನಮ್ಮ ಊರಲ್ಲೇ ಇದ್ದು ಹೋಗ್ಬೋದಲ್ಲ ಅಂತ. ಆದ್ರೂ ಈ ಇಬ್ರು ಸ್ನೇಹಿತರು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ. ಆಗೂ ಕೊನೆಗೆ ಕನ್ವಿನ್ಸ್ ಮಾಡಿ ಅವ್ರು ಹೊರಡೋದಕ್ಕೆ ಶುರು ಮಾಡ್ತಾರೆ. ಇನ್ನೇನು ಹೊರಡುವಾಗ ಆ 5 ಜನ ಸ್ನೇಹಿತರು, ಯಾರು ಕಟ್ಟಿಗೆ ಹೊತ್ಕೊಂಡು ಬರ್ತಿದ್ದವ್ರು ಹೇಳ್ತಾರೆ, ನೋಡಪ್ಪ ಹೇಗೂ ಕಾಡಿಂದ ಹೋಗ್ಬೇಕು ಅಂತ ಇದ್ದೀರಾ, ನೀವು ಹೋಗ್ತಿರೋ ದಾರಿಯಲ್ಲಿ ಕಾಡಿನ ಮಧ್ಯದಲ್ಲಿ 2 ಬಾವಿ ಇದೆ, ತುಂಬಾ ಆಳವಾದ ಬಾವಿ, ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ.
ಆ ಎರಡು ಬಾವಿಯ ನಡುವೆ ಒಂದು ಸಣ್ಣ ದಾರಿ ಇದೆ. ಇಬ್ಬರು ಒಟ್ಟಿಗೆ ಹೆಜ್ಜೆ ಹಾಕೊಂಡು ಹೋದ್ರೆ ಇಬ್ಬರು ಬಾವಿಗೆ ಬೀಳ್ತೀರಿ. ಅಲ್ಲಿ ನೋಡ್ಕೊಂಡು ಜೋಪಾನವಾಗಿ ಒಬ್ರು ಹಿಂದೆ ಮುಂದೆ ಹೋಗಿ ಅಂತ ಹೇಳಿ ಅವ್ರಿಗೆ ಕಳಿಸ್ಕೊಡ್ತಾರೆ. ಇವರಿಬ್ರು ಸ್ನೇಹಿತರು ಪ್ರಯಾಣ ಶುರು ಮಾಡ್ತಾರೆ. ಸುಮಾರು ಮಧ್ಯರಾತ್ರಿ ಆಗತ್ತೆ. ಕಾಡಿನ ಮಧ್ಯಕ್ಕೆ ಹೋಗ್ತಾರೆ. ಆ ಎರಡು ಬಾವಿ ಸಿಗುತ್ತೆ. ಒಂದು ಬಾವಿಗೆ ಒಬ್ಬ ಬೀಳ್ತಾನೆ, ಇನ್ನೊಂದು ಬಾವಿಗೆ ಇನ್ನೊಬ್ಬ ಬೀಳ್ತಾನೆ. ಅದ್ರ ಮಾರನೆಗೆ ಬೆಳಗಿನ ಜಾವ ಆ ಊರ್ ಜನ, ಯಾರೋ ಒಂದ್ 5 ಜನ ಸ್ನೇಹಿತರಲ್ಲ, ಕಟ್ಟಿಗೆ ಮಾರ್ತಾ ಇದ್ರಲ್ಲ ನಿನ್ನೆ, ಅವರು ಬರ್ತಾರೆ. ಅವರು ಬಂದು ಆ ಬಾವಿ ಹತ್ರ ಹಂಗೆ ಕಟ್ಟಿಗೆ ಆಯ್ತಾ ಬಾವಿ ಹತ್ರ ನೋಡ್ತಾರೆ. ನೋಡಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಬಿದ್ಕೊಂಡು ಒದ್ದಾಡ್ತಾ ಇರ್ತಾನೆ. ಅವಾಗ ಗಮನಿಸಿ ನೋಡಿದಾಗ ಅವ್ರಿಗೆ ಗೊತ್ತಾಗತ್ತೆ, ಓ ನಿನ್ನೆ ನಾವು ಹೇಳಿದ್ವಲ್ಲ ಈ ಕಾಡಿನ ಒಳಗಡೆ ಹೋಗೋದ್ ಬೇಡ ಅಂತ, ಅದೇ ಅವ್ರಿಬ್ರು ಸ್ನೇಹಿತರು ಬಾವಿ ಒಳಗಡೆ ಬಿದ್ದಿರೋದು ಅಂತ ಗೊತ್ತಾಗತ್ತೆ. ನೋಡಿದಾಗ ಆ ಬಾವಿಯಲ್ಲಿ ಆ ಸ್ನೇಹಿತ ವಿಲ್ಲ ವಿಲ್ಲ ಅಂತ ಒದ್ದಾಡ್ತಾ ಇರ್ತಾನೆ. ಅವಾಗ ಈ 5 ಜನ ಆ ಬಾವಿ ಸುತ್ತ ನಿಂತ್ಕೊಂಡು ಹೇಳ್ತಾರೆ, ನೋಡಪ್ಪ ಅಷ್ಟು ಹೇಳ್ದೆ ನೀನ್ ಕೇಳಿಲ್ಲ, ಇವಾಗ ನೋಡು ಬಾವಿ ಒಳಗೆ ಬಿದ್ದಿದ್ಯಾ, ಹೇಗೆ ಒದ್ದಾಡ್ತಾ ಇದ್ಯಾ, ಮೇಲ್ ಬರಕ್ಕಾಗ್ದೆ, ನೀನ್ ಯಾಕೆ ಇನ್ನೂ ಬದುಕಿದ್ಯಾ, ನಿನ್ನ ಸುತ್ತಮುತ್ತ ಬಿದ್ದಿರುವಂತ ಪ್ರಾಣಿ ಪಕ್ಷಿಗಳು ನಿನ್ನ ಹಾಗೆ ಗೊತ್ತಿಲ್ಲದೆ ಬಿದ್ದು ಸತ್ತಿರೋದು, ನೀನ್ ಯಾಕೆ ಇನ್ನೂ ಅಲ್ಲೇ ಇದೆಯಾ, ಬದುಕಿದ್ಯಾ, ನೀನು ಸಾಯಿ 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 ಅಂತ ಆಕ್ಷನ್ ಮಾಡಿ ಜೋರಾಗಿ ಕಿರ್ಚಿ ಹೇಳ್ತಾರೆ. ಆತ ಬಾವಿನಲ್ಲಿ ಗಾಬರಿಯಾಗಿ ಅವನು ಸತ್ತೇ ಹೋಗ್ತಾನೆ. ಇನ್ನೊಂದು ಬಾವಿಗೆ ಬರ್ತಾರೆ, ನೋಡ್ತಾರೆ, ಅಲ್ಲೂ ಕೂಡ ಇನ್ನೊಬ್ಬ ಸ್ನೇಹಿತ ಬಿದ್ಕೊಂಡು ಒದ್ದಾಡ್ತಿರ್ತಾನೆ. ಅವನು ಅದೇ ಡೈಲಾಗ್ ನ ಹೇಳ್ತಾರೆ, ನೋಡು ನೀನ್ ಯಾಕೆ ಇನ್ನೂ ಬದುಕಿದ್ಯಾ, ನಿನ್ನ ಸುತ್ತಮುತ್ತ ಇರುವಂತ ಈ ಪ್ರಾಣಿ ಪಕ್ಷಿಗಳೆಲ್ಲವೂ ನಿನ್ನ ಹಾಗೆ ತಿಳಿದು ಬಿದ್ದು ಸತ್ತೋಗಿದ್ದಾರೆ, ಆ ಕೊಳೆತ ನಾರಿನಲ್ಲಿ ಯಾಕೆ ನೀನು ಇನ್ನೂ ಒದ್ದಾಡ್ತಿದ್ಯಾ, ನೀನು ಸಾಯಿ 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 ಅಂತ ಆಕ್ಷನ್ ಮಾಡ್ತಾ ಇರ್ತಾರೆ. ಆ 5 ಜನ ಸ್ನೇಹಿತರು ಸಾಯಿ ಸಾಯಿ ಅಂತ ಆಕ್ಷನ್ ಮಾಡ್ತಾ ಇದ್ದ ಹಾಗೆ ಆತ ಆ ಬಾವಿಯನ್ನು ಹತ್ತೋ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಈ ಜನ ಸಾಯಿ ಸಾಯಿ ಅಂತ ಹೇಳ್ತಾ ಇದಾರೆ, ಆತ ಮಾತ್ರ ಹತ್ತೋ ಪ್ರಯತ್ನ ಮಾಡ್ತಾ ಇದ್ದಾನೆ, ನಿಲ್ಲಿಸ್ತಾ ಇಲ್ಲ. ಅವರು ಕೂಡ ಸಾಯಿ ಸಾಯಿ ಅನ್ನೋದನ್ನ ನಿಲ್ಲಿಸ್ತಾ ಇಲ್ಲ. ಕೊನೆಗೆ ಆ ಬಾವಿಯಲ್ಲಿ ಇದ್ದ ಮನುಷ್ಯ ಆ ಕಾಡಿನಲ್ಲಿ ಇದ್ದ ಆ ನಾರು ಬೇರುಗಳು ಬಿದ್ದಿರುತ್ತಲ್ಲ ಆ ಬಾವಿ ಒಳಗಡೆ, ಅದನ್ನ ಹಿಡ್ಕೊಂಡು ಬಿದ್ದು ಮತ್ತೆ ಮೇಲೆದ್ದಿ ಆ ಮಣ್ಣಿನ ಇಂಟೆಗಳನ್ನ ಹಿಡ್ಕೊಂಡು ಪುನಃ ಬಿದ್ದರೆ ಪುನಃ ಮೇಲೆದ್ದು ಕಷ್ಟಪಟ್ಟು ಆ ಬಾವಿಯನ್ನ ತುದಿಗೆ ಬರ್ತಾರೆ. ಮಾನವೀಯತೆ ದೃಷ್ಟಿಗೆ 5 ಜನ ಕೈ ಹಿಡ್ಕೊಂಡು ಮೇಲೆ ಎತ್ತುತ್ತಾರೆ, ಒಂದು ಮರದ ಕೆಳಗಡೆ ಕೂರಿಸ್ತಾರೆ, ಗಾಳಿ ಬೀಸ್ತಾ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕೇಳೋದಕ್ಕೆ ಶುರು ಮಾಡ್ತಾರೆ, ಇಷ್ಟು ಆಳವಾದ ಬಾವಿ ಒಳಗಡೆಯಿಂದ ನೀನು ಮೇಲೆ ಹೇಗೆ ಬಂದೆ, ನಾವೆಲ್ಲರೂ ಸಾಯಿ ಸಾಯಿ ಅಂತ ಕಿರಿಸ್ತಾ ಇದ್ರು, ನೀನ್ ಮಾತ್ರ ಮೇಲೆ ಬಂದೆ, ಇದು ಹೇಗೆ ಸಾಧ್ಯ ಆಯ್ತು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಬಟ್ ಆತ ಮಾತ್ರ ಮಾತಾಡದೆ ನಿಶಬ್ದವಾಗಿ ಮೌನವಾಗಿ ಮುಗ್ಧ ಮನಸ್ಸಿನಿಂದ ಕಣ್ಣಲ್ಲಿ ನೀರನ್ನ ತುಂಬಿಕೊಂಡು 5 ಜನರನ್ನ ನೋಡ್ತಾ ಕೈಯನ್ನ ಮುಗಿತಾ ಹಾಗೇ ಸ್ವಲ್ಪ ಹೊತ್ತು ಕುಡಿದು ಬಿಡ್ತಾನೆ. ಸ್ವಲ್ಪ ಹೊತ್ತು ಆದ್ಮೇಲೆ ಆತ ಎದ್ದೇಳಿ ಹೇಳ್ತಾನೆ 5 ಜನರಿಗೂ, ಇಷ್ಟೊತ್ತವರೆಗೂ ನೀವೇನ್ ಮಾತಾಡಿದ್ರಿ, ನೀವೇನ್ ಕೇಳಿದ್ರಿ ನನಗಂತೂ ಗೊತ್ತಿಲ್ಲ. ನನಗೆ ಒಂದು ಮಾತ್ರ ನನ್ನ ಮನಸ್ಸಿಗೆ ಅನ್ನಿಸ್ತು, ನಿಮ್ಮ ಒಂದು ಪ್ರೇರಣೆಯಿಂದ, ನಿಮ್ಮ ಒಂದು ಪ್ರೋತ್ಸಾಹದಿಂದ ನಾನು ಬಾವಿಯಿಂದ ಮೇಲ್ ಬಂದೆ ಅಂತ ಹೇಳ್ತಾರೆ. ಅದೇನದು ಪ್ರೇರಣೆ, ಅದೇನದು ಪ್ರೋತ್ಸಾಹ, ಇವರೆಲ್ಲರಿಗೂ ಏನೋ ಆಶ್ಚರ್ಯ, ಅನುಮಾನ ಶುರುವಾಗುತ್ತೆ. ನಾವೇನ್ ಮಾಡಿದ್ವಿ, ಅವನ ಸಾಯಿ ಸಾಯಿ ಅಂತ ಇದ್ದಿದ್ವಿ, ಇವ್ನು ನೋಡಿದ್ರೆ ಪ್ರೇರಣೆ ಸಪೋರ್ಟ್ ಅಂತ ಹೇಳ್ತಾನೆ. ಆಮೇಲೆ ಆತ ಹೇಳ್ತಾನೆ, ನಾನೊಬ್ಬ ಕಿವುಡ, ನೀವು ಬಾವಿ ಸುತ್ತ ನಿಂತ್ಕೊಂಡು ಮೇಲ್ಬಾ 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 ಅಂತ ಕಿರ್ಚಿದ್ರಲ್ಲ, ಅದು ನನ್ನನ್ನ ಮೇಲ್ಗಡೆ ಬರುವ ಹಾಗೆ ಮಾಡ್ತು ಅಂತ ಹೇಳ್ತಾನೆ. ಆಕ್ಚುಲಿ ಆ 5 ಜನ ಏನಂತ ಕಿರ್ಚ್ಕೋತಾ ಇದ್ದು, ಸಾಯಿ 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 ಅಂತ. ಆದ್ರೆ ಬಾವಿಯಲ್ಲಿ ಇದ್ದ ಆತ ಏನಂತ ಅನ್ಕೊಂಡಿದ್ದು, ಮೇಲ್ಬಾ 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 ಅಂತ. ಅಂದ್ರೆ ಒಂದೇ ಒಂದು ಪ್ರೋತ್ಸಾಹ ಸಾಯುವಂತ ಜೀವವನ್ನು ಉಳಿಸೋ ಶಕ್ತಿ ಇದೆ ಅಂತ ಆಯ್ತು. ಅಕಸ್ಮಾತ್ ಜನ ನಿಮ್ಗೆ ಪ್ರೋತ್ಸಾಹ ಮಾಡ್ತಿಲ್ಲ ಅಥವಾ ಪ್ರೇರಣೆಯನ್ನ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ನೀವೇ ಪ್ರೇರಣೆ ಆಗೋ ತರ ತಗೋಬೇಕು, ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕು. ನೀನ್ ಫೇಲು, ನೀನ್ ದಡ್ಡ ಅಂದ್ರೆ ಹೌದು ನಾನು ಫೇಲು, ನಾನು ದಡ್ಡ ಅಂತ ಅನ್ಕೊಳ್ಳೋದಲ್ಲ. ನಾನು ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ನಾನು ಪಾಸ್ ಆಗ್ತೀನಿ, ನಾನು ದಡ್ಡ ಅಲ್ಲ, ನಾನು ಬುದ್ಧಿವಂತ, ನಾನು ಸಾಧಿಸ್ತೀನಿ ಅನ್ನುವಂಥ ಛಲವನ್ನ, ಕಿಚ್ಚನ್ನ ಆಂತರಿಕವಾಗಿ ಅನುಭವಿಸ್ತಾ ನೀವು ಬೆಳೀತಾ ಬರಬೇಕು. ಯಾರೋ ಒಬ್ರು ನಿಮ್ಮ ಮೇಲೆ ನೆಗೆಟಿವ್ ಆಗಿ ಮಾತಾಡಿದ್ರು ಅಂದ್ರೆ, ನಿನ್ನಿಂದ ಆಗಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಅದು ಅವರ ನಿರ್ಧಾರ. ಆ ಒಂದು ನಿರ್ಧಾರಕ್ಕೆ ನೀವು ಬದ್ಧರಾಗಬಾರ್ದು, ಹೌದು ಅಂತ ಒಪ್ಕೋಬಾರ್ದು. ಎಸ್ ನನ್ನ ಕೆಲ ಆಗತ್ತೆ, ಅವ್ರು ಹೇಳಿದ್ರೆ ಆಗಲ್ಲ
ಅಂತಲ್ಲ, ಅವ್ರು ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಅಲ್ಲ. ನನ್ನ ಹ್ಯಾಬಿಟ್ ವಿನ್ ಆಗೋದು, ನನ್ನ ಹ್ಯಾಬಿಟ್ ನಾನು ಸಾಧನೆ ಮಾಡೋದು, ನನ್ನಿಂದ ಖಂಡಿತವಾಗ್ಲೂ ಮಾಡೋದಕ್ಕೆ ಆಗುತ್ತೆ. ನಾನು ನಿಮ್ಗೊಂದು ಸತ್ಯ ಹೇಳ್ತೀನಿ, ಪ್ರತಿ ಒಬ್ಬ ಮನುಷ್ಯನಲ್ಲೂ ಆಂತರಿಕವಾಗಿ ಬೈ ಬರ್ತಲೇ ಭಗವಂತ ಒಂದು ಶಕ್ತಿಯನ್ನ ಇಟ್ಟಿರ್ತಾನೆ. ಅದು ಎಂತ ಅದ್ಭುತ ಆ ಶಕ್ತಿ ಅಂದ್ರೆ ಇನ್ನೊಂದು ಪ್ರಪಂಚವನ್ನ ಸೃಷ್ಟಿ ಮಾಡೋದು ಅಥವಾ ಸೃಷ್ಟಿಯನ್ನ ಕಂಪ್ಲೀಟ್ ಆಗಿ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿಯನ್ನ ಕೊಟ್ಟಿರ್ತಾನೆ. ಆದ್ರೆ ಅದನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕಷ್ಟೇ. ಸುತ್ತಮುತ್ತ ಪಾಸಿಟಿವ್ ಹೇಗಿದೆ, ನೆಗೆಟಿವ್ ಹಾಗೆ ಇದೆ. ನೋಡಿ, ಒಂದು ಮ್ಯಾಗ್ನೆಟ್ಗೆ ನೀವು ಮಣ್ಣಲ್ಲಿ ಆ ಮ್ಯಾಗ್ನೆಟ್ ಅನ್ನ ಹಾರಿಸಿದ್ರೆ ಏನ್ ಅಂಟ್ಕೊಳ್ಳುತ್ತೆ? ಮಣ್ಣು ಅಂಟ್ಕೊಳ್ಳುತ್ತಾ? ಕಸಗಳು ಅಂಟ್ಕೊಳ್ತಾವ? ಅಲ್ಲಿ ಅಂಟ್ಕೊಳ್ಳೋದು ಬರೀ ಕಬ್ಬಿಣದ ಪೀಸ್ಗಳು ಮಾತ್ರ. ನೀವು 1 kg ಮರಳಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಕಬ್ಬಿಣದ ತುಂಡು ಮೊಳೆಯನ್ನು ಇಟ್ಟರು ಆ ಇಡೀ ಮರಳಲ್ಲಿ ಆ ಮೊಳೆಯನ್ನ ಮಾತ್ರ ಹೊಡಿಕೊಳ್ಳುತ್ತೆ. ಹಾಗೆ ನಾವು ನಮ್ಮ ಗುಣವನ್ನ ಹಾಗೆ ಇಟ್ಕೋಬೇಕು. ಯಾರೇ ಏನೇ 1000 ಮಾತಾಡಿದ್ರು ಆ ಮಾತುಗಳಲ್ಲಿ ಯಾವುದು ಪಾಸಿಟಿವ್ ಇದೆ, ಯಾವುದು ಒಳ್ಳೇದಿದೆ, ನನಗೆ ಯಾವುದು ಒಳ್ಳೇದಾಗತ್ತೆ ಅದನ್ನ ಮಾತ್ರ ತೆಗೆದುಕೊಳ್ಳುವಂತ ಗುಣವನ್ನ ನಾವು ಬೆಳೆಸ್ಕೋಬೇಕು. ಬುದ್ಧಿವಂತಿಕೆಯಿಂದ ಇರಬೇಕು. ನಾವು ಯಾರೂ ದಡ್ಡರಲ್ಲ. ಮನಸ್ಸಿನಲ್ಲಿ ಇಟ್ಕೊಳ್ಳಿ, ನೀವ್ಯಾರೂ ದಡ್ಡರಲ್ಲ. ಪ್ರಪಂಚದಲ್ಲಿ ಯಾರೂ ದಡ್ಡರಿಲ್ಲ. ದೈಹಿಕವಾಗಿ ಮೆದುಳಿನಲ್ಲಿ ಅಂಗಗಳಲ್ಲಿ ಸಮಸ್ಯೆಗಳಿದ್ದವರಿಗೆ, ಮಾಂದ್ಯದಂತ ಮಕ್ಕಳುಗಳಿಗೆ ಏನಾದ್ರು ಒಂದು ಸಣ್ಣ ಅವ್ರಿಗೆ ಆದಂತ ಓನ್ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳಕ್ಕಾಗಲ್ಲ, ತಿಳುವಳಿಕೆಯನ್ನ ಮಾಡ್ಕೊಳಕ್ಕಾಗಲ್ಲ. ಆ ತರದ ಸಮಸ್ಯೆಗಳಿರುವಂತ ಮಕ್ಕಳಿಗಳಿಗೆ ಎಕ್ಸೆಪ್ಷನಲ್. ಬಿಟ್ಟರೆ ಇನ್ನೆಲ್ಲರೂ ಕೂಡ ಬುದ್ಧಿವಂತರೇ. ಓದಿರೋರು, ಓದಿಲ್ಲದೆ ಇರೋರು, ಫೇಲ್ ಆಗಿರೋರು, ಪಾಸ್ ಆಗಿರೋರು, ರ್ಯಾಂಕ್ ಬಂದಿರೋರು ಎಲ್ಲರೂ ಬುದ್ಧಿವಂತರೇ. ರಿಸರ್ಚ್ ಹೇಳುತ್ತೆ, ಬೈ ಬರ್ತ್ ಅಲ್ಲಿ ಮಗುವಿನ ಮೆದುಳು ಎಲ್ಲರಿಗೂ ಒಂದೇ ತರ ಡಿಸೈನ್ ಆಗಿರತ್ತಂತೆ. ಈ ದಡ್ಡ ಮೆದುಳು, ಬುದ್ಧಿವಂತ ಮೆದುಳು ಆತರ ಏನೂ ಇಲ್ವಂತೆ. ಇದರಲ್ಲಿ ಹೆಚ್ಚು ನೆನಪಿನ ಶಕ್ತಿ ಇರುತ್ತೆ ಮೆದುಳಲ್ಲಿ, ಇಲ್ಲಿ ಕಡಿಮೆ ಶಕ್ತಿ ಮೆಮೊರಿ ಪವರ್ ಇದೆ ಮೆದುಳಲ್ಲಿ. ಆತರ ಪ್ರಪಂಚದಲ್ಲಿ ಯಾವುದೇ ರೀತಿಯಾದ ಮಗು ಹುಟ್ಟೋದಿಲ್ವಂತೆ. ಮೆದುಳು ಎಲ್ಲರೂ ಒಂದೇ ತರ. ಅದು ಹೊರಗಡೆ ಬಂದಾಗ ನಾವು ಯಾವ ತರ ಸರೌಂಡಿಂಗ್, ನಮ್ಮ ಬೆಳವಣಿಗೆಯಲ್ಲಿ ಹೇಗೆ ಬೆಳಿತೀವಿ, ನಾವು ಯಾವ ರೀತಿಯಲ್ಲಿ ಕಲಿತೀವಿ, ನಾವು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡ್ತೀವಿ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನಾನು ಚೂಸ್ ಮಾಡ್ಕೊಳ್ಳೋ ವಿಚಾರದಲ್ಲಿ ನಾವು ಡಾಮಿನೇಟ್ ಆಗಿರ್ಬೇಕು. ಯಾವ್ದನ್ನ? ಸಬ್ಜೆಕ್ಟ್ ಅನ್ನ. ನಾನು 10th ಆದ್ಮೇಲೆ ನಾನು ಏನ್ ಮಾಡ್ಬೇಕು ಅಂತ ಆಯ್ಕೆ ಮಾಡೋ ವಿಚಾರದಲ್ಲಿ ನಾವು ಡಾಮಿನೇಟ್ ಆಗಿರ್ಬೇಕು. ಯಾರ್ದೋ ಒಬ್ರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಸತ್ಯ ಏನು, ನಿಜವಾಗಿಯೂ ನನ್ನ ಕನಸೇನು, ನಿಜವಾಗಿಯೂ ನನ್ನ ಗುರಿ ಏನು, ನನ್ನ ಕನಸು ಮತ್ತೆ ನನ್ನ ಗುರಿಗೆ ನಾನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನ, ಆ ಸಾಧನೆಯನ್ನ ಮುಟ್ಟೋದಕ್ಕೆ, ಆ ನನ್ನ ಗುರಿಯನ್ನ ಮುಟ್ಟೋದಕ್ಕೆ, ಆ ನನ್ನ ಕನಸನ್ನ ನಿಜ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸೋರ್ಸ್ ಅನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನ. ಉದಾಹರಣೆಗೆ, ನಾನು MBBS ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಹೈಯರ್ ಸ್ಟಡೀಸ್ಗೆ ನಾನು ಫಾರಿನ್ ಹೋಗ್ಬೇಕು, ಅಥವಾ ನಾನು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು. ಹಾಗಾದ್ರೆ ನಿನಗೆ ಈ ಮೆಡಿಕಲ್ ಬಗ್ಗೆ, IAS ಆಫೀಸರ್ಸ್ ಆಗೋರು ಬಗ್ಗೆ ನಿನಗೆ ಏನು ನಾಲೆಡ್ಜ್ ಇದೆ? ಈಗ ತುಂಬಾ ದೂರಕ್ಕೆ ಹೋಗೋದು ಬೇಡ. PUC ಆದ್ಮೇಲೆ ನಾನು ಏನಾಗಬೇಕು ಅನ್ನೋದಕ್ಕಿಂತ ಮುಂಚೆ 10th ಆದ್ಮೇಲೆ PUC ನಾನು ಏನೋ ತಗೋಬೇಕು ಅಂತ ಇದ್ದೀನಲ್ಲ, PCMBನೋ, PCMCನೋ, ಕಾಮರ್ಸೋ, ಆರ್ಟ್ಸೋ, ಡಿಪ್ಲೊಮೋನೋ, ITIನೋ, ಅದರ ವಿಚಾರವಾಗಿ ನನಗೆ ಎಷ್ಟು ಜ್ಞಾನವಿದೆ, ಆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ನನಗೆ ಎಷ್ಟು ಜ್ಞಾನ ಇದೆ, ಕಾಮರ್ಸ್ ಅಲ್ಲಿ ಎಷ್ಟು ಜ್ಞಾನ ಇದೆ, ಅಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಗಳು ಬರುತ್ತೆ, ಆ ಸಬ್ಜೆಕ್ಟ್ಸ್ ನಾನು ಹ್ಯಾಂಡಲ್ ಮಾಡೋದಕ್ಕೆ ರೆಡಿ ಇದೀನ, ಅದು ನನ್ನಿಂದ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಂದ್ರೆ ಯಾಕೆ ನನಗೆ ಅದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ? ನನಗೆ ಸಮಸ್ಯೆ ಎಲ್ಲಿ ಕಾಣ್ತಾ ಇದೆ? ನಾನು ಆಗ್ಲೇ ಉದಾಹರಣೆ ಕೊಟ್ಟು ಹೇಳಿದೆ, ನನಗೆ ಗಣಿತ ಅಂದ್ರೆ ಮ್ಯಾಥ್ಸ್ ನನಗೆ ಪ್ರಾಬ್ಲಮ್. ನಾನು PCMB ತಗೊಂಡ್ಬಿಟ್ರೆ ನನಗೆ ತುಂಬಾ ಪ್ರಾಬ್ಲಮ್ ಇದೆ. ಹಂಗಾಗಿ ನಾನು ನನ್ನ ಡಾಕ್ಟರ್ ಚಿಕ್ಕ ವಯಸ್ಸಿಂದ ಬಂದಿದ್ದಲ್ಲ, ನಾನು LKG UKG ಇಂದ ಅಪ್ಪ ಅಮ್ಮ ಹೇಳಿದ್ರಲ್ಲ, ನೀ ಡಾಕ್ಟರ್ ಆಗ್ಬೇಕು, ಅದನ್ನ ನಾವು ಅಲ್ಲೇ ಫೇಲ್ಯೂರ್ ಆಗ್ಬಿಡ್ತೀವಿ. ಹಂಗಾದ್ರೆ ಆ ಮ್ಯಾಥ್ಸ್ ಅನ್ನು ಕೂಡ ನಾನು ಈಸಿ ಮಾಡ್ಕೋಬಹುದಾ, ಕಲಿಬಹುದಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ನಿನ್ನ ಕನಸೇ ಅದನ್ನ ನಿಜ
ಮಾಡುತ್ತೆ, ಸಾಧ್ಯ ಮಾಡುತ್ತೆ. ಆ ಮ್ಯಾಥ್ಸ್ ಏನೇನು ಅಲ್ಲ ಅನ್ನೋ ತರ ತಗೊಂಡು ಹೋಗುತ್ತೆ. ಇಲ್ಲ ನನಗೆ ಮ್ಯಾಥ್ಸ್ ಈಸಿ ಇದೆ, ಫಿಸಿಕ್ಸ್ ಕಷ್ಟ ಇದೆ. ಇಲ್ಲ ನನಗೆ ಫಿಸಿಕ್ಸ್ ಈಸಿ ಇದೆ, ನನಗೆ ಬಯಾಲಜಿ ಕಷ್ಟ ಇದೆ. ಈ ಕಷ್ಟ ಇದೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಆಮೇಲೆ ನೀನ್ ತಗೋತಿರುವಂತ ಸಬ್ಜೆಕ್ಟು ನಿನಗೆ ಖುಷಿ ಕೊಡ್ತಾ ಇದೆಯಾ? ನೀನ್ ಆಯ್ಕೆ ಮಾಡ್ತಿರುವಂತ ದಾರಿ ನಿನಗೆ ನಿಜವಾಗ್ಲೂ ಜಾಯ್ಫುಲ್ನೆಸ್ ಇದೆಯಾ? ಅದು ಕೊಡ್ತಾ ಇದೆಯಾ? ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೀನು ಆಯ್ಕೆ ಮಾಡ್ತಿರುವಂತಹ ಆ ವಿಷಯ ನಿನ್ನ ಗುರಿಗೆ ನೇರವಾಗಿ ಇದೆಯಾ? ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾರೋ ಒಬ್ರು ಫ್ಯಾಮಿಲಿ ಹೇಳಿದ್ರು ಅಂತ, ಫ್ಯಾಮಿಲಿಯಲ್ಲಿ ಪೇರೆಂಟ್ಸ್ ಹೇಳಿದ್ರು ಅಂತ, ನನ್ನ ಸ್ನೇಹಿತ ಮಾಡ್ತಾ ಇದ್ದಾನೆ ಅಂತ, ಅಥವಾ ಯಾರನ್ನೋ ನೋಡಿ ನಾನು ಅವನ ತರನೇ ಆಗ್ಬೇಕು ಹಂಗಾಗಿ ಈ ಸಬ್ಜೆಕ್ಟ್ ಅನ್ನ ತಗೋತೀನಿ ಅಂತ ಈ ಆಯ್ಕೆ ಮಾಡ್ಕೊಳ್ಳುವ ಬದಲು ನಿಮ್ಮ ಒಳಗಡೆ ಇರುವಂತ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಒಳಗಡೆ ಇರುವಂತದ್ದು ಅಂದ್ರೆ ನಿನ್ನ ಸ್ಕಿಲ್, ನಿನ್ನ ಟ್ಯಾಲೆಂಟ್, ನಿನ್ನ ಇಂಟ್ರೆಸ್ಟ್, ನಿನ್ನ ಡ್ರೀಮ್, ನಿನ್ನ ಗೋಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ವಿಷಯವನ್ನ ಆಯ್ಕೆ ಮಾಡ್ಕೊಂಡ್ರೆ ಅದು ಯಾವುದೇ ವಿಷಯವಾಗಿರ್ಲಿ ಅದರಲ್ಲಿ ನೀನು ಸಕ್ಸಸ್ ಅನ್ನ ಕಾಣ್ತೀಯ. ಇದರಲ್ಲಿ ಅನುಮಾನವೇ ಬೇಡ. ಇನ್ನು ಪೋಷಕರಿಂದ ಹೇಗೆ ಮಕ್ಕಳು ರಾಂಗ್ ಚೂಸ್ ಮಾಡ್ತಾರೆ ಅನ್ನೋದು. ಪೋಷಕರಲ್ಲಿ ಸಾಮಾನ್ಯವಾಗಿ ಎಲ್ಲಾ ಪೋಷಕರು ನನ್ನ ಮಗ ಈಗ ಆಗ್ಬೇಕು ಅನ್ನೋ ಕನಸನ್ನ ಇಟ್ಕೋತಾರೆ. ಇಲ್ಲಿ ಮಗು ಕನಸನ್ನ ಕಂಡು ಸಬ್ಜೆಕ್ಟ್ ತಗೊಳ್ಳೋದು ಬೇರೆ ವಿಚಾರ, ತಂದೆ ತಾಯಿದ್ರು ಕನಸು ಕಂಡು ಮಗುವಿಗೆ ಆ ಸಬ್ಜೆಕ್ಟ್ ಕೊಡಿಸೋದು ಬೇರೆ ವಿಚಾರ. ಮಗು ಕನಸು ಕಂಡು ಆ ಸಬ್ಜೆಕ್ಟ್ ಅನ್ನ ತಗೋತು, ಈಗ PCMC, ಕಾಮರ್ಸ್ ಅಥವಾ ಆರ್ಟ್ಸ್ ಅದೇನೋ ತಗೊಂಡಿದೆ ಅಂದ್ರೆ ಅದು ಸಕ್ಸಸ್ ಆಗುತ್ತೆ. ಬಟ್ ಪೇರೆಂಟ್ಸ್ ಕನ್ಸ್ಕೊಂಡು ಆ ಮಗುನ ಕೊಡ್ತಾ ಇದಾರೆ ಅಂದ್ರೆ ಸಮ್ ಟೈಮ್ ಫೇಲ್ಯೂರ್ ಆಗುತ್ತೆ. ಯಾಕೆಂದ್ರೆ ಆ ಮಗುಗೆ ಇಂಟ್ರೆಸ್ಟ್ ಇರಲ್ಲ. ನನ್ನ ಹತ್ರ ಎಷ್ಟೋ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಬಂದಿದ್ದಾರೆ, ಪೇರೆಂಟ್ಸ್ ಕೌನ್ಸಿಲಿಂಗ್ ಕೊಡ್ಸಿದ್ದಾರೆ. ಅದರಲ್ಲಿ ಸಾಮಾನ್ಯವಾಗಿರುವಂತ ತಪ್ಪು 90% ನನ್ನ ಹತ್ರ ಬಂದಿರೋ ವಿದ್ಯಾರ್ಥಿಗಳು ಆ ಮಗುಗೆ ಇಂಜಿನಿಯರಿಂಗ್ ಇಷ್ಟನೇ ಇರಲ್ಲ. ಆ ಮಗುಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಆ ಮಗುಗೆ 70% 80% ಇದು ಡಾಕ್ಟರ್ ಎಲ್ಲ ಮಾಡ್ಕೊಳ್ಳೋದು ಕಷ್ಟ, ಅದಕ್ಕೆ ಕಾಮರ್ಸ್ ಬೆಸ್ಟ್ ಅಂತ ಹೇಳಿ ಕಾಮರ್ಸ್ ಕಳ್ಸಿರೋದು ಅಥವಾ BE ಸೆಂಡ್ ಮಾಡಿರೋದು. ಈ ತರದನ್ನ ಮಗು ತನ್ನ ಲೈಫ್ ನಲ್ಲಿ ನಾನು ಈ ಆಸೆ ಇಟ್ಕೊಂಡಿದ್ದೆ, ನಂಗೆ ಇದನ್ನ ಕೊಡ್ಸ್ಬಿಟ್ರಲ್ಲ ಅನ್ನೋ ಯೋಚನೆಯಲ್ಲೇ ಫೇಲ್ಯೂರ್ ಆಗುತ್ತೆ. ಒಬ್ಬ ರ್ಯಾಂಕ್ ಸ್ಟೂಡೆಂಟ್ 10th ನಲ್ಲಿ 97% ತಗೊಂಡಿರುವಂತ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಅಲ್ಲಿ ಕಾಲೇಜ್ಗೆ ರ್ಯಾಂಕ್ ಬಂದು ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಟ್ ಆಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಆತ ಕಾಲೇಜ್ಗೆ ಹೋಗಿ ಸಾಧನೆ ಎಲ್ಲವನ್ನೂ ಮಾಡಿ ಎಷ್ಟೋ ಪ್ರೈಸಸ್ ಅನ್ನ ಗೆದ್ದು ಕೊನೆಗೆ ಮನೆಯಲ್ಲೇ ಇದ್ದಾನೆ. ಅವನು ಏನೂ ಮಾಡಲಿಲ್ಲ. ಅವನಿಗೆ ಕೌನ್ಸಿಲಿಂಗ್ ರಿಕ್ವೈರ್ಮೆಂಟ್ ಇದೆ ಅಂತ ನನ್ನ ಬಳಿ ಬಂದಾಗ ನನಗೆ ಕಂಡಿದ್ದು ಅವನ ಕನಸು, ಅವನ ಆಸೆಗಳು ಬೇರೆ. ಅವನು ಕಾಲೇಜ್ಗೆ ಹೋಗಿ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ರ್ಯಾಂಕ್ ಬಂದಿದ್ರು ಅದು ತಂದೆ ತಾಯಿಗಳ ಫೋರ್ಸ್ ಇಂದ, ಅದು ಅವನ ಕನಸಾಗಿರ್ಲಿಲ್ಲ. ಅಲ್ಲಿ ಅವನು ರ್ಯಾಂಕ್ ಬಂದಿದ್ದಾನೆ, ಕ್ಯಾಂಪಸ್ ಸೆಲೆಕ್ಷನ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿದ್ದಾನೆ, ಆದ್ರೂ ಅವನಿಗೆ ಕೆಲಸಕ್ಕೆ ಹೋಗ್ತಿರೋಷ್ಟು ಮಾನಸಿಕ ಸ್ಥಿತಿಲಿ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅವನ ಕನಸು ನನಸಾಗಿಲ್ವಾ ಅನ್ನೋದು ದುಃಖ, ನೋವು. ಇದು ಅವನಿಗೆ ಚಿಕ್ಕದಾಗಿ ಕಲೆಕ್ಟ್ ಆಗಿ ಅವನ ಜಾಬ್ಗೆ ಹೋಗೋ ವಯಸ್ಸು ಆಗೋಷ್ಟರಲ್ಲಿ ಕಂಪ್ಲೀಟ್ ಡಿಪ್ರೆಷನ್ಗೆ ಹೊರಟೋಗಿರ್ತಾನ ಅವನು. ಈ ತರ ಯಾವ ಮಕ್ಕಳಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ನಾವು ಸರಿಯಾದ ಆಯ್ಕೆಯನ್ನು ನಮ್ಮ ಮಕ್ಕಳಲ್ಲಿ ಮಾಡಿಸ್ಬೇಕು. ಸೊ ನಾನು ಮತ್ತೆ ಇನ್ನೊಂದು ನೇಮ್ ಅಂಡ್ ಫೇಮ್, ನೇಮ್ ಮತ್ತೆ ಫೇಮ್ಗೋಸ್ಕರ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು. ನಾನು ಈ ವಿಷಯನ ತಗೊಂಡ್ರೆ ನಾನು ಚೆನ್ನಾಗಿ ಫೇಮಸ್ ಆಗ್ತೀನಿ, ಈ ವಿಷಯದಲ್ಲಿ ನಾನು ಸಬ್ಜೆಕ್ಟ್ ತಗೊಂಡು ಓದಿದ್ರೆ ನಾನು ಈ ತರ ನೇಮಿಂಗ್ ಮಾಡ್ಬೋದು, ದುಡ್ಡು ಮಾಡ್ಬೋದು, ಈ ತರದ ಕನಸುಗಳನ್ನ ಇಟ್ಕೊಂಡು ವಿಷಯವನ್ನ ಆಯ್ಕೆ ಮಾಡುವಂಥದ್ದು, ಅದು ಮಕ್ಕಳಲ್ಲಿ ಆಯ್ಕೆ ಮಾಡಿಸುವಂಥದ್ದು. ಈ ತರ ಮಾಡಿದ್ರೆ ಇವ್ನಿಗೆ ಒಳ್ಳೆ ಹೆಸರು ಬರುತ್ತೆ, ನನಗೆ ಒಳ್ಳೆ ಗೌರವ ಬರುತ್ತೆ, ಒಳ್ಳೆ ಘನತೆ ನನ್ನಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಅರಿವಿಲ್ಲದೆ ಸ್ವಾರ್ಥದಿಂದ ಮಕ್ಕಳಲ್ಲಿ ಮಾಡಿಸುವಂತ ತಪ್ಪು. ಇದು ರಾಂಗ್ ಚೂಸಿಂಗ್ ಮಾಡೋದು, ಮಕ್ಕಳಿಗೆ ಆಯ್ಕೆ ಮಾಡಿ ಕೊಡೋದು, ಆಮೇಲೆ ಮಗು ಫೇಲ್ಯೂರ್ ಆದ್ಮೇಲೆ ಬ್ಲೇಮಿಂಗ್ ಆನ್ ಸ್ಟೂಡೆಂಟ್ಸ್. ನನ್ನ ಮಗನೇ ಸರಿ ಇಲ್ಲ, ನನ್ನ ಮಗಳೇ ಸರಿ ಇಲ್ಲ, ನನ್ನ ಮಕ್ಕಳಿಗೆ ನಾನು ಏನೂ ಕಮ್ಮಿ ಮಾಡಲಿಲ್ಲ, ಎಲ್ಲವನ್ನೂ ಕೂಡ ನಾವು ಪ್ರೋತ್ಸಾಹಿಸಿದೀವಿ, ಆದ್ರೆ ಮಗು ಪಾಸ್ ಆಗ್ಲಿಲ್ಲ ಅಥವಾ ಮಗು ಯಶಸ್ವಿ ಆಗ್ಲಿಲ್ಲ ಅಂತ ಹೇಳಿ ಮಗುವನ್ನೇ ಬ್ಲೇಮ್ ಮಾಡೋದು ಪೇರೆಂಟ್ಸ್. ಆಮೇಲೆ ಇನ್ನೊಂದು, ನಾನ್ ಡಾಕ್ಟರ್ ಆಗಿದ್ದೀನಿ ಹಂಗಾಗಿ ನನ್ನ ಮಗ ಅಥವಾ ನನ್ನ ಮಗಳು ಕೂಡ ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಹಂಗಾಗಿ ನನ್ನ ಮಗ ಮತ್ತೆ ನನ್ನ ಮಗಳು ಅದು ಇಂಜಿನಿಯರಿಂಗ್ ಆಗ್ಬೇಕು.
ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಐ ಆಮ್ ಎ ಬಿಗ್ ಬಿಸ್ನೆಸ್ ಮ್ಯಾನ್, ಅಥವಾ ನಾನು ಏನೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಹಂಗಾಗಿ ನನ್ನ ಮಗನಿಗೆ ಕಾಮರ್ಸ್ ಕೊಟ್ಬಿಟ್ಟು ಬಿಸ್ನೆಸ್ ಲೈನ್ ಅಲ್ಲಿ ಹೇಳ್ಕೋಬೇಕು. ನಾವು ಯೋಚನೆ ಮಾಡ್ತೀವಿ, ಬಟ್ ಇದು ಆ ಮಗುಗೆ ಸೂಟ್ ಆಗುತ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಮಗು ಕಲಿಕೆನಲ್ಲಿ ತುಂಬಾ ಸಹಕಾರಿಯಾಗಿದ್ಯಾ ನೀವು ಚೂಸ್ ಮಾಡ್ಕೊಟ್ಟಿರೋ ಸಬ್ಜೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ನನ್ನ ಪ್ರಕಾರ ದಯವಿಟ್ಟು ಮಕ್ಕಳಿಗೆ ರೈಟ್ಸ್ ಕೊಡಿ, ಅವರ ಕಲಿಕೆನಲ್ಲಿ ಏನ್ ಬೇಕು ಅಂತ ಆಯ್ಕೆ ಮಾಡ್ಕೊಳಕ್ಕೆ. ಅವರು ಆಯ್ಕೆ ಮಾಡ್ಕೊಂಡಾದ್ಮೇಲೆ ಒಂದು ಸರಿ ಅವ್ರ ಜೊತೆ ಚರ್ಚೆ ಮಾಡಿ, ನೀನು ಈ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ಯಲ್ಲ, ಕಾರಣ ಏನು? ಆ ಹುಡುಗ ಏನಾದ್ರು ಅಥವಾ ಹುಡುಗಿ ಏನಾದ್ರು ಅಥವಾ ನಿಮ್ಮ ಮಕ್ಕಳು, ನನ್ನ ಫ್ರೆಂಡ್ ಆಯ್ಕೆ ಮಾಡ್ಕೊಂಡಿದ್ದಾನೆ ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೋತಾ ಇದ್ದೀನಿ, ಅಥವಾ ಇದನ್ನ ನಾನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಸಂಪಾದನೆ ಮಾಡ್ಬೋದು, ತುಂಬಾ ಸ್ಕೋಪ್ ಇದೆ ಈ ಜನರೇಷನ್ ಅಲ್ಲಿ, ಹಂಗಾಗಿ ಈ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೋತೀನಿ. ಈಗ ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆಯಂತೆ, ಒಂದಿಲ್ಲ ಅಂದ್ರೆ ಇನ್ನೊಂದು ಆಪರ್ಚುನಿಟಿ ಇದೆಯಂತೆ. ನಾನು BSc ಮಾಡ್ಬೋದು, MSc ಮಾಡ್ಬೋದು, ಆಮೇಲೆ ನನಗೆ ಇಷ್ಟ ಇಲ್ಲ ಅಂದ್ರೆ ಕಾಮರ್ಸ್ ಫೀಲ್ಡ್ಗೆ ಜಂಪ್ ಆಗ್ಬೋದು. ಆದ್ರೆ ಕಾಮರ್ಸ್ ತಗೊಂಡ್ಬಿಟ್ಟು ಮತ್ತೆ ಸೈನ್ಸ್ ಜಂಪ್ ಆಗ್ಬೇಕು ಅಂದ್ರೆ ನಾನು ಓದಿದ್ದಲ್ಲ ಇಯರ್ಸ್ ಎಲ್ಲ ವ್ಯರ್ಥ ಆಗತ್ತೆ. ಸೊ ನನಗೆ ಆಪ್ಷನ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸೈನ್ಸ್ ತಗೋತೀನಿ. ಈ ತರದೆಲ್ಲ ಗೊಂದಲದಲ್ಲಿ ಮಕ್ಕಳು ಇರ್ತಾರೆ, ಅದನ್ನೇ ನಿಮ್ಮ ಹತ್ರ ಹೇಳ್ತಾರೆ. ಅವ್ರಿಗೆ ನೀವು ರೈಟ್ಸ್ ಕೊಟ್ಟಿದ್ದೀರಾ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳಕ್ಕೆ, ಹಂಗಾಗಿ ಅವ್ರು ರಾಂಗ್ ಚೂಸಿಂಗ್ ಮಾಡ್ಕೋತಾರೆ. ಅಂತ ಟೈಮಲ್ಲಿ ಪೇರೆಂಟ್ಸ್ ಗೈಡ್ ಬೇಕಾಗತ್ತೆ, ಆದ್ರೆ ರೈಟ್ ಗೈಡೆನ್ಸ್ ಬೇಕು. ನಿಮ್ಗೆ ಕೊಡಕ್ ಆಗ್ತಿಲ್ಲ ರೈಟ್ ಗೈಡೆನ್ಸ್ ಅಂದ್ರೆ ನಿಮ್ಗೆ ಒಳ್ಳೆ ಕೌನ್ಸಿಲಿಂಗ್ ಮಾಡೋರ ಹತ್ರನೋ ಅಥವಾ ಒಳ್ಳೆ ರೈಟ್ ಗೈಡ್ ಮಾಡೋರ ಹತ್ರ, ನಿಮ್ಗೆ ನಂಬಿಕೆಸ್ತರ ಹತ್ರ ಹೋಗಿ ಒಂದು ಸಲ ಚರ್ಚೆ ಮಾಡಿ ಆ ಮಗುವಿನ ಗೊಂದಲ ನಿಮ್ಮ ಗೊಂದಲವನ್ನ ಸರಿ ಮಾಡ್ಕೋಬಹುದು. ಅಥವಾ ನಾವು ನಿಮಗೆ 12 ಅವಧಿ ಒಂದು ದಿನಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿದ್ದೀವಿ. ನಿಮ್ಗೆ ಯಾವಾಗ್ಲಾದ್ರೂ ಈ ತರ ಸಮಸ್ಯೆ ಇದೆ ಅಂದ್ರೆ ನಮ್ಮ ಬಳಿ ನೇರವಾಗಿ ಬರ್ಬೋದು. ಈ ಕೆಳಗಡೆ ಇರುವಂತಹ ಅಡ್ರೆಸ್ಗೆ, ಈ ಕೆಳಗಡೆ ಇರುವಂತಹ ಫೋನ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀವು ನೇರವಾಗಿ ನಮ್ಮನ್ನ ಭೇಟಿ ಮಾಡಬಹುದು. ನಿಮ್ಮ ಯಾವುದೇ ರೀತಿಯಾದ ಕಲಿಕೆನಲ್ಲಿ ಅಥವಾ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟ ಗೊಂದಲಕ್ಕೆ ಅಥವಾ ನಿಮ್ಮ ಮಾನಸಿಕ ತೊಂದರೆಗೆ ನಮ್ಮಲ್ಲಿ ಪರಿಹಾರ 100% ಗ್ಯಾರಂಟಿ ಇದೆ. ನಿಮ್ಗೆ ಅನುಮಾನವೇ ಬೇಡ. ಸಮಯವನ್ನ ವ್ಯರ್ಥ ಮಾಡಬೇಡಿ. ನಿಮ್ಮಲ್ಲಿ ಸಾಧ್ಯ ಆಗುತ್ತೆ, ಹ್ಯಾಂಡಲ್ ಮಾಡಕ್ಕಾಗತ್ತೆ ಅಂದ್ರೆ ನೀವು ಇವತ್ತೇ ಕೂತು ನಿರ್ಧಾರ ಮಾಡಿ, ಚರ್ಚೆ ಮಾಡಿ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಹೇಳಿದೆ ಚೂಸಿಂಗ್ ಮಾಡೋದ್ರಲ್ಲಿ ನಾವು ತಪ್ಪು ಏನೆಲ್ಲ ಮಾಡ್ತೀವಿ ಅಂತ. ಹಾಗೆ ನಾನು ಹೇಳಿದಾಗೆ ಪೇರೆಂಟ್ಸ್ ಅನ್ನ ಕನಸು ಕಾಣ್ತಾ ಇದ್ದಾರೆ, ನನ್ನ ಮಗ ಹೀಗೆ ಆಗ್ಬೇಕು, ಹಾಗಾಗಿ ನಾನು ನನ್ನ ಮಗನಿಗೆ ಇದನ್ನೇ ಓದಿಸ್ತೀನಿ. ಅಥವಾ ಯಾರೋ ಫ್ರೆಂಡ್ಸ್ ಹೇಳ್ತಾ ಇದಾರೆ ಇದರಿಂದ ತುಂಬಾ ಸ್ಕೋಪ್ ಇದೆ, ಇದೇ ನಿನ್ನ ಮಗನಿಗೆ ಸಬ್ಜೆಕ್ಟ್ ಅನ್ನ ಕೊಡ್ಸು ಅಥವಾ ಇದೇ ನಿನ್ನ ಮಗಳಿಗೆ ಸಬ್ಜೆಕ್ಟ್ ಅನ್ನ ಕೊಡ್ಸು ಅಂತ ಬೇರೆಯವ್ರ ಇನ್ಫ್ಲೂಯೆನ್ಸ್ ಆಗಿ ನೀವು ಮಗುಗೆ ರಾಂಗ್ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡಿರ್ತೀರಿ. ಸೊ ನಾವು ಚೂಸ್ ಮಾಡ್ಬೇಕಾದ್ರೆ ಹೇಗಿರ್ಬೇಕು, ಮಕ್ಕಳಲ್ಲಿ ಮತ್ತೆ ತಂದೆ ತಾಯಂದ್ರಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡ್ಬೇಕು. ಏನ್ ವಿಚಾರ? ಅವನು 10th ಪಾಸ್ ಆದ್ಮೇಲೆ ಅವನ ಎದುರುಗಡೆ ಕೂತ್ಕೊಂಡು, ತಂದೆ ತಾಯಂದ್ರು ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡ್ಬೇಕು. ಏನದು? ಆ ಮಗುವಿನ ಕನಸು ಏನು ಅಂತ ತಿಳ್ಕೋಬೇಕು, ಅವನ ಗುರಿ ಏನು ಅಂತ ತಿಳ್ಕೋಬೇಕು, ಅವನಿಗೆ ಯಾವ ವಿಚಾರದಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ತಿಳ್ಕೋಬೇಕು, ಅವನಿಗೆ ಯಾವ ವಿಚಾರದಲ್ಲಿ ತುಂಬಾ ಟ್ಯಾಲೆಂಟ್ ಮತ್ತೆ ಸ್ಕಿಲ್ ಇದೆ ಅಂತ ತಿಳ್ಕೋಬೇಕು. ಇಷ್ಟಕ್ಕೂ ಮ್ಯಾಚ್ ಆಗುವಂತ ವಿಷಯವನ್ನ ಆಯ್ಕೆ ಮಾಡಿ ಆ ಮಗುಗೆ ಕೊಡಬೇಕು. ಒಂದು ಯೂನಿವರ್ಸಲ್ ಟ್ರೂತ್ ಏನು ಅಂದ್ರೆ, ಸಾಧ್ಯ ಅವನಲ್ಲಿ ಆಲ್ರೆಡಿ ಆಗುತ್ತೆ ಅನ್ನುವಂತ ಶಕ್ತಿ ಇರುವ ವಿಚಾರದಲ್ಲಿ ಕೆಲಸವನ್ನ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ. ಒಂದೊಂದು ಮಕ್ಳು ಇರ್ತಾರೆ, ಸೈನ್ಸ್ ತಗೊಂಡ್ಬಿಡ್ತಾರೆ, 1 ವರ್ಷ ಆದ್ಮೇಲೆ ಆಗಲ್ಲ ಅಂತ ಕಾಮರ್ಸ್ಗೆ ಜಂಪ್ ಮಾಡ್ತಾರೆ, ಕಾಮರ್ಸ್ ತಗೊಂಡ್ಬಿಡ್ತಾರೆ, ಆಗಲ್ಲ ಅಂತ ಆರ್ಟ್ಸ್ಗೆ ಜಂಪ್ ಮಾಡ್ತಾರೆ. ವರ್ಷಾನುಗಟ್ಟಲೆ ಸಮಯ, ಶಕ್ತಿ ಎಲ್ಲ ವ್ಯರ್ಥ. ಅವ್ರು ಏನೆಲ್ಲ ಹಾಕಿದ ಎಫರ್ಟ್ ಎಲ್ಲ ವ್ಯರ್ಥ. ಸೊ ಸಮಯವನ್ನ ವೇಸ್ಟ್ ಮಾಡಬೇಡಿ. ಆಮೇಲೆ ಆಗುವ ತಪ್ಪುಗಳನ್ನ ನಿಮ್ಮಲ್ಲೇ ಸರಿಪಡಿಸ್ಕೊಂಡ್ಬಿಡಿ. ಸರ್ವಜ್ಞರು ಹೇಳಿದರೆ, ಬೇರೆಯವರ ತಪ್ಪನ್ನ ನೋಡಿ ಆ ತಪ್ಪನ್ನ ನೀನೂ ಮಾಡಿ ತಿದ್ದುಕೊಡೋಷ್ಟು ಸಮಯವಿಲ್ಲ, ಬೇರೆಯವರ ತಪ್ಪನ್ನ ನೋಡಿ ತಿದ್ದುಕೋ, ನಿನಗಾಗುವ ತಪ್ಪನ್ನ ನೀನು ತಿದ್ದುಕೊಂಡು ಆ ತಪ್ಪನ್ನ ಮುಂದೆ ಆಗದಿರುವಾಗೆ ನೋಡ್ಕೋ ಅಂತ ಹೇಳ್ತಾರೆ. ಶುರುನಲ್ಲೇ ಕರೆಕ್ಷನ್ ಮಾಡ್ಕೊಳ್ಳಿ. ನೀವು ಆಯ್ಕೆ ಮಾಡ್ತಿರೋ ವಿಚಾರನ ಸರಿಯಾಗಿದೆಯಾ ಅಂತ ಚರ್ಚೆ ಮಾಡಿ. ಮತ್ತೆ ಮತ್ತೆ ನಾನು ಅದೇ ಮಾತನ್ನ ರಿಪೀಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಅದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಇದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು.
ನಾಳೆ ದಿನ ಇಡೀ ಜೀವನ ಪರ್ಯಂತ ಬದುಕಿರೋ ತನಕನು ನಾನು ಸಫರಿಂಗ್ ಮಾಡ್ತಾನೆ ಬದುಕ್ತೀನಿ ಅನ್ನೋದಕ್ಕಿಂತ ನನ್ನ ಆಯ್ಕೆನಲ್ಲಿ ನನಗೆ ಖುಷಿ ಇದೆ, ನನಗೆ ಸಂತೋಷ ಇದೆ, ನಾನು ತುಂಬಾ ಜಾಯ್ಫುಲ್ ಆಗಿ ಹ್ಯಾಪಿಯಾಗಿ ನಾನು ನನ್ನ ಲೈಫನ್ನ ಲೀಡ್ ಮಾಡ್ತಾ ಇದ್ದೀನಿ. ನಾನು ಏನು ಆಯ್ಕೆ ಮಾಡ್ತಾ ಇದ್ದೀನಿ ಆ ವಿಚಾರದಲ್ಲಿ ನಾನು ಹಾರ್ಡ್ ವರ್ಕ್ ಅಥವಾ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದನ್ನ ನಾನು ಸಾಧನೆ ಮಾಡ್ತೀನಿ, ಅದು ನನ್ನ ಮನಸ್ಸಿಗೆ ತೃಪ್ತಿಯನ್ನ ಕೊಡ್ತಿದೆ ಅನ್ನೋ ಹಾಗೆ ಇರಬೇಕು. ಸೊ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಾನು PCMB ತಗೊಂಡ್ರೆ ಏನಾಗುತ್ತೆ, ನನಗೆ ಯಾವ ಯಾವ ರೀತಿಯ ಫೀಲ್ಡ್ಗಳಿಗೆ ಹೋಗಬಹುದು, ಕಾಮರ್ಸ್ ತಗೊಂಡ್ರೆ ಏನಾಗುತ್ತೆ, ಅದರಲ್ಲಿ ಯಾವ ಯಾವ ಫೀಲ್ಡ್ ಅಲ್ಲಿ ನಾನು ಕೆಲಸಗಳನ್ನ ಮಾಡಬಹುದು, ಆರ್ಟ್ಸ್ ತಗೊಂಡ್ರೆ ಏನಾಗುತ್ತೆ, ನಾನು ಯಾವ ಯಾವ ಫೀಲ್ಡ್ ಅಲ್ಲಿ ಆರ್ಟ್ಸ್ ಅನ್ನ ಕಲಿಬಹುದು. ಇನ್ನು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ನೇರ ತೆಗೆದುಕೊಳ್ತೀನಿ, ನಾನು ಡಿಪ್ಲೊಮಾ ಮಾಡ್ತೀನಿ, ITI ಮಾಡ್ತೀನಿ ಅಂದ್ರೆ ಈಗಿನ ಜನರೇಷನ್ಗೆ ಎಷ್ಟರ ಮಟ್ಟಿಗೆ ಅದು ಸ್ಕೋಪಿ ಆಗಿದೆ, ಅದರಲ್ಲಿ ನಾನು ಹೇಗೆ ಸಾಧನೆ ಮಾಡಬಹುದು, ಹೇಗೆ ನನ್ನ ದುಡಿಮೆ ನನ್ನ ಫ್ಯೂಚರ್ ಅಲ್ಲಿ ಇರುತ್ತೆ ಅನ್ನುವ ಮಾಹಿತಿಗಾಗಿ ಕೆಳಗಡೆ ಇರುವಂತ ನಂಬರ್ಗೆ ಕಾಲ್ ಮಾಡಿ ಉಚಿತವಾದ ಕೌನ್ಸಿಲಿಂಗ್ ನಿಮಗೆ ದೊರೆಯುತ್ತೆ. ನಿಮಗೆ ಯಾವುದೇ ರೀತಿಯಾದ ಗೊಂದಲ ಇದ್ರೆ ನೀವು ನೇರವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ನನಗೆ ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ಇಷ್ಟೆಲ್ಲ ಮಾತಾಡಿ ಹೇಳಿದ್ರು ನನಗೆ ಗೊಂದಲನೇ ಆಗ್ತಾ ಇದೆ, ನನ್ನಲ್ಲಿ ಸ್ಕಿಲ್ ಯಾವುದು ಅಂತ ಕಂಡಿಡ್ಕೊಳಕ್ ಆಗ್ತಾ ಇಲ್ಲ, ಸರ್ ನನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಕಂಡಿಡ್ಕೊಳಕ್ ಆಗ್ತಾ ಇಲ್ಲ, ಸರ್ ನನಗೆ ಯಾವ ಸಬ್ಜೆಕ್ಟ್ ಅನ್ನ ತಗೊಂಡ್ರೆ ನಾನು ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೋದು ಅಂತ ಕಂಡಿಡ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇಂಥ ಮಕ್ಕಳಿಗೆ, ಇಂಥ ಪೋಷಕರಿಗೆ ನಾವು ಯಾವಾಗಲೂ ಸಹಕಾರಿಯಾಗಿರ್ತೀವಿ. ಕೆಳಗಡೆ ಇರುವ ನಂಬರ್ಗೆ ಈಗಲೇ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿ. ನಾವು ಹೇಳುವ ಸಮಯಕ್ಕೆ ಕರೆಕ್ಟ್ ಆಗಿ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ತೆಗೆದುಕೊಂಡು ಹೋಗಿ. ಕೆಲವೊಂದು ನಿಮಗೆ ಉಚಿತವಾಗಿ ಪರಿಹಾರ ಸಿಗುತ್ತೆ. ಸೊ ಆಪರ್ಚುನಿಟಿಯನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಈಗ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದು ಒಂದು ಕ್ಲಾರಿಟಿ ಸಿಕ್ತು ಅಂದ್ರೆ ನೀವು ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ. ಕಾಲೇಜ್ ಬಿಲ್ಡಿಂಗ್ ತುಂಬಾ ಇಂಟೀರಿಯರ್ ಎಲ್ಲ ತುಂಬಾ ಡೆಕೋರೇಟಿವ್ ಆಗಿ ಅಟ್ರಾಕ್ಟಿವ್ ಆಗಿರುವಂತ ಕಾಲೇಜ್ಗೆ ಸೇರ್ಕೋತೀರಾ, ಅಥವಾ ಕಾಲೇಜು ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ, ಬಿಲ್ಡಿಂಗ್ ತುಂಬಾ ಎತ್ತರವಾಗಿದೆ, ನನ್ನ ಫ್ರೆಂಡ್ ಆ ಕಾಲೇಜಿಗೆ ಸೇರ್ಕೋತಿದ್ದಾನೆ ಹಂಗಾಗಿ ನಾನು ಆ ಕಾಲೇಜಿಗೆ ಸೇರ್ಕೋತೀನಿ ಅಂತ ಕಾಲೇಜ್ಗೆ ಸೇರ್ಕೋತೀರಾ? ಹಂಗಾರೆ ನೀವು ಆಯ್ಕೆ ಮಾಡುವ ಕಾಲೇಜು ಹೇಗಿದೆ, ಹೇಗೆ ಇರಬೇಕು? ಸೊ ನಿಮ್ ಕಾಲೇಜಿಗೆ ಬರುವ ಉದ್ದೇಶ ಏನು? ನೇರ ನಿಮ್ಮ ಫೋಕಸ್ ಅಲ್ಲಿ ಇರಬೇಕು, ನನ್ನ ಕಲಿಕೆ, ನನಗೆ ಸರಿಯಾದ ಮಾರ್ಗದರ್ಶನದಿಂದ ಸುಲಭವಾಗಿ ಕಲಿಯುವ ವಿಧಾನ ಆ ಕಾಲೇಜಲ್ಲಿ ಇದೆಯಾ, ಅಂದ್ರೆ ಒಳ್ಳೆ ಲೆಕ್ಚರ್ಸ್ ಇದಾರ, ಲೆಕ್ಚರ್ಸ್ ಕ್ವಾಲಿಫೈಡಾ, ಟ್ರೈನ್ಡ್ ಲೆಕ್ಚರ್ಸಾ, ಸುಮ್ಮನೆ ಅವ್ರು ಕ್ವಾಲಿಫಿಕೇಶನ್ ಮುಗಿಸ್ಕೊಂಡು 10 ವರ್ಷ ಸರ್ವಿಸ್ ಮಾಡಿಕೊಂಡು ಆಮೇಲೆ ಕಾಲೇಜ್ನಲ್ಲಿ ಪಾಠ ಮಾಡ್ತಾರ, ಅಥವಾ ನಿಜವಾಗ್ಲೂ ಅವರು ಒಳ್ಳೆ ತರಬೇತಿಯನ್ನ ಪಡ್ಕೊಂಡು ಒಳ್ಳೆ ಸೀನಿಯರ್ ಸ್ಟ್ರಕ್ಚರ್ ಆಗಿ ಮಕ್ಕಳಿಗೆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಅಟ್ರಾಕ್ಟ್ ಮಾಡುವ ಹಾಗೆ ಪಾಠ ಕೇಳ್ತಾ ಇದ್ರೆ ಇನ್ನು ಕೇಳಬೇಕು ಅನ್ನುವ ಹಾಗೆ ಆ ಕಾಲೇಜಿನಲ್ಲಿ ಲೆಕ್ಚರ್ಸ್ ಇದ್ದಾರೆ ಅಂತ ತಿಳಿದುಕೊಳ್ಳುವ ಹಕ್ಕು ಪ್ರತಿಯೊಬ್ಬ ಪೋಷಕರಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದೆ. ಸೊ ಕಾಲೇಜ್ ಎಲ್ಲ ತುಂಬಾ ಚೆನ್ನಾಗಿದೆ, ನೀನು ಇಷ್ಟಪಟ್ಟ ಆಸೆಯಿಂದ ನೀನು ಆ ಕಾಲೇಜ್ಗೆ ಸೇರ್ಕೊಂಡಿದ್ಯಾ, ನೀನು ಇಷ್ಟಪಟ್ಟ ಆಸೆಯಿಂದ ನೀನು ಸಬ್ಜೆಕ್ಟ್ ಅನ್ನ ತಗೊಂಡಿದ್ಯಾ. ಆದರೆ ನಿನಗೆ ರೀಚ್ ಆಗೋ ತರ ಅಲ್ಲಿ ಪಾಠಗಳು ಸಿಗ್ತಾ ಇಲ್ಲ, ನಿನಗೆ ನಾಲೆಡ್ಜ್ಗಳು ಸಿಗ್ತಾ ಇಲ್ಲ, ನಿನ್ನ ಕನಸು ನಿನ್ನ ಗುರಿಗೆ ಸರಿಯಾದ ಸೋರ್ಸ್ ನಿನಗೆ ಸಿಗ್ತಾ ಇಲ್ಲ ಅಂದಾಗ ಮತ್ತೆ ಸಫರಿಂಗ್ ಶುರು. ಹಾಗಾದ್ರೆ ನೀನು ಆಯ್ಕೆ ಮಾಡ್ಕೊಳ್ಳುವ ಕಾಲೇಜ್ ಹೇಗಿರ್ಬೇಕು? ನಾನು ಆಗ್ಲೇ ಹೇಳಿದೆ, ಮ್ಯಾಗ್ನೆಟಿಕ್ ಎನರ್ಜಿ, ಅಟ್ರಾಕ್ಟಿವ್ ಟೀಚಿಂಗ್, ವೆಲ್ ಅಂಡರ್ಸ್ಟ್ಯಾಂಡಿಂಗ್ ಟೀಚಿಂಗ್ಸ್. ಪಾಠ ಕೇಳ್ತಿದ್ರೆ ಮತ್ತೆ ಮತ್ತೆ ಕೇಳಬೇಕು, ಬೋರ್ ಆಗಬಾರ್ದು, ಗುಡ್ ಎಂಟರ್ಟೈನಿಂಗ್ ಲರ್ನಿಂಗ್, ಕಲಿಕೆನಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್, ನಿನಗೆ ಎಲ್ಲ ಪ್ರತಿಯೊಂದು ದೊರೀತಾ ಇದೆ ಅಂದ್ರೆ ಅಂತ ಕಾಲೇಜನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಇಂಟೀರಿಯರ್ ಲೈಫ್ ಅನ್ನ ಕೊಡೋದಿಲ್ಲ, ಕಾಲೇಜ್ ಇಂಟೀರಿಯರ್ ಲೈಫ್ ಅನ್ನ ಕೊಡೋದಿಲ್ಲ, ಕಾಲೇಜು 10 ಅಂತಸ್ತು ಬಿಲ್ಡಿಂಗ್ ನಿಮಗೆ ಲೈಫ್ ಅನ್ನ ಕೊಡೋದಿಲ್ಲ. 100 ಸಾವಿರಾರು ಜನ ಓದ್ತಾ ಇರುವಂತ ಕಾಲೇಜ್
ಕಾಲೇಜ್ಗೆ ನಾನು ಸೇರ್ಕೊಂಡು ನಾನು ಇಂಥ ಬ್ರ್ಯಾಂಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ಹೆಸರು ಹೇಳ್ಕೊಂಡ್ರೆ ನಿನ್ನ ಕೆಲಸ ಸಿಗೋದಿಲ್ಲ, ನಿನ್ನ ಜೀವನ ನಡೆಯೋದಿಲ್ಲ. ಸೊ ನಿನಗೆ ಬೇಕಾಗಿರುವಂತ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಳೋ ರೀತಿ ನಿನ್ನ ಕಲಿಕೆಗೆ, ನಿನ್ನ ಕನಸಿಗೆ, ನಿನ್ನ ಗುರಿಗೆ ಸರಿಯಾಗಿ ಇದೆಯಾ ಅನ್ನೋದಾಗಿರ್ಬೇಕು. ಒಳ್ಳೆ ಟ್ರೈನ್ಡ್ ಲೆಕ್ಚರ್ ಇದಾರ ಅಂತ ತಿಳ್ಕೋಬೇಕು. ಅಂತ ಒಂದು ಕಾಲೇಜ್ ಸಜೆಷನ್ಸ್ ಗಳಿಗೆ ನಮ್ಮ ಹತ್ರ ಸಾಕಷ್ಟು ಇದೆ. ನೀವು ಬರ್ತೀನಿ ಅಂತ ಅಂದ್ರೆ ನಾನು ಹೇಳಿದಾಗೆ ಕೆಳಗಡೆ ಇರುವಂತ ನಂಬರ್ಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಆ ಅಡ್ರೆಸ್ಗೆ ನೀವು ನಮ್ಮನ್ನ ರೀಚ್ ಮಾಡಿದ್ರೆ ನಿಮಗೆ ಸಜೆಷನ್ಸ್ ಕೂಡ ಕೊಡ್ತೀವಿ. ಕಾಲೇಜ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಹೇಗಿರ್ಬೇಕು ಅನ್ನೋದು. ಸೊ ಈಗ ನಿಮ್ಮ ಮಗುಗೆ ಡಾಕ್ಟರ್ ಆಗೋ ಆಸೆ ಇದೆ, ಪೇರೆಂಟ್ಸ್ಗೂ ಡಾಕ್ಟರ್ ಆಗುವಂತ ಆಸೆ ಇದೆ. ಆದ್ರೆ ಆ ಮಗುನಲ್ಲಿ ಗೊಂದಲ ಏನೋ, ನನಗೆ ಮ್ಯಾಥ್ಸ್ ತುಂಬಾ ಕಷ್ಟ ಇದೆ ಅಂತ. ಆದ್ರೆ ಆ ಮ್ಯಾಥ್ಸ್ ಅನ್ನ ಈಸಿ ಮಾಡ್ಕೊಟ್ಬಿಟ್ರೆ, ಆ ಮ್ಯಾಥ್ಸ್ ಒಂದು ವಿಚಾರದಲ್ಲಿ ಆ ಮಗು ಸಕ್ಸಸ್ ಆಗ್ಬಿಟ್ರೆ ಡಾಕ್ಟರ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಆ ಒಂದು ಸಬ್ಜೆಕ್ಟ್ ಇಂದ ಆ ಮಗುವಿನ ಕನಸನ್ನ ಮುರಿಯೋದು ಯಾವ ರೀತಿ ಸರಿ? ಹಂಗಾಗಿ ಆ ಮಗುವಿನ ಕನಸನ್ನ ನನಸು ಮಾಡುವಂತ ಕೋಚಿಂಗ್ ಸೆಂಟರ್ಸ್ ಅಥವಾ ಟೀಚಿಂಗ್ಸ್ ಫ್ಯಾಕಲ್ಟೀಸ್ ಪ್ರೊಫೆಷನಲ್ ಆಗಿರುವಂತ ಟ್ರೈನ್ಡ್ ಆಗಿರುವಂತ ಲೆಕ್ಚರ್ಸ್ ಟೀಮ್ ನನ್ನ ಜೊತೆ ಇದೆ. ಸೊ ಅದಕ್ಕೆಲ್ಲವೂ ಕೂಡ ಸಹಕಾರಿಯಾಗಿ ನಾನು ನಿಮ್ ಜೊತೆ ಇರ್ತೇನೆ. ಆಮೇಲೆ ನಿಮ್ಗೆ ಸಬ್ಜೆಕ್ಟ್ ಅನ್ನ ಗೊಂದಲದಲ್ಲಿ ಇದ್ದಾಗ ಇದರದ್ದು ನೇರವಾಗಿ ನಮಗೆ ಆ ವಿಷಯವನ್ನ ಹೇಗಿದೆ, ಅದನ್ನ ಹೇಗೆ ಅರ್ಥೈಸ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಕೂಡ ನಮ್ಮಲ್ಲಿ ಟೀಮ್ ವರ್ಕ್ ಮಾಡ್ತಾ ಇದೆ. ನೀವು ನೇರವಾಗಿ ಭೇಟಿ ಮಾಡಬಹುದು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ನೀವು ಒಂದು ವಸ್ತುವನ್ನ ತಗೋಬೇಕು ಅಂದ್ರೆ, ಉದಾಹರಣೆಗೆ ಒಂದು ಬಟ್ಟೆ ತಗೋಬೇಕು ಅಂತ ನಿರ್ಧಾರ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ಸುಮ್ಮನೆ ಆ ಬಟ್ಟೆ ಅಂಗಡಿಗೆ ಹೋಗಿ ಖಂಡಿತನ್ನ ತೆಗೆದುಕೊಂಡು ಬಂದ್ಬಿಡ್ತೀರಾ? ಖಂಡಿತ ಇಲ್ಲ. ಏನ್ ಮಾಡ್ತೀರಾ? ಆ ಬಟ್ಟೆ ಡಿಸೈನ್ ನೋಡ್ತೀರಾ, ನಿಮ್ಗೆ ಮೆಚ್ಚುಗೆ ಆಯ್ತಾ ಅಂತ ನೋಡ್ತೀರಾ, ಅದ್ರದ್ದು ಕ್ವಾಲಿಟಿಯನ್ನ ಮುಟ್ಟಿ ನೋಡ್ತೀರಾ, ರೇಟ್ ನನ್ನ ಹತ್ರ ಇರುವಂತ ಬಜೆಟ್ಗೆ ಈ ಬಟ್ಟೆ ಆಗತ್ತಾ ಅನ್ನೋದನ್ನ ನೋಡ್ತೀರಾ. ಆ ಬಟ್ಟೆನ ತೆಗೆದುಕೋತೀರಾ, ತೆಗೆದುಕೊಂಡು ಒಂದಷ್ಟು ದಿನ ಹಾಕೋತೀರಾ, ಅರ್ಧೋದ್ಮೇಲೆ ಬಿಸಾಕ್ತೀರಾ. ಈ ಯೂಸ್ ಅಂಡ್ ಥ್ರೋನೇ ನಿನ್ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಅಳಿಯುವಾಗ, ಇಷ್ಟು ಬಗ್ಗೆ ನೀನು ವ್ಯಾಲಿಡೇಟ್ ಮಾಡಿ ತೆಗೆದುಕೊಳ್ಳಬೇಕಾದ್ರೆ, ನಿನ್ನ ಜೀವನವನ್ನೇ ತುಂಬಿರುವಂತ ಈ ಶಿಕ್ಷಣ ನೀನು ಎಷ್ಟರ ಮಟ್ಟಿಗೆ ನೀನು ವ್ಯಾಲಿಡೇಟ್ ಮಾಡಿ ಅದ್ರ ಬಗ್ಗೆ ತಿಳಿದುಕೊಂಡು ತಗೋಬೇಕು. ಯಾಕೆ ಅಂದ್ರೆ ನೀನ್ ತೆಗೆದುಕೊಳ್ಳೋ ಬಟ್ಟೆ 1 ವರ್ಷ 2 ವರ್ಷ, ಬಟ್ ನಿನ್ ಕಲಿಕೆ ಇಡೀ ನಿನ್ನ ಜೀವನವನ್ನೇ ತುಂಬುತ್ತಾ? ಹಾಗಾದ್ರೆ ಯೋಚನೆ ಮಾಡು. ಯಾವುದೇ ಕಾಲೇಜ್ಗೆ ಸೇರ್ಕೋಬೇಕಾದ್ರೆ ಆ ಕಾಲೇಜಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ ಅಂತ ನಾನು ತಿಳ್ಕೊಬೋದಾ ಅಂತ ಕೇಳುವ ಹಕ್ಕು ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪೋಷಕರಿದೆ. ಅದನ್ನ ತಿಳಿದುಕೊಂಡೇ ಆ ಕಾಲೇಜ್ಗೆ ನೀವು ಸೇರ್ಕೋಬಹುದು. ಸೊ ನಾನು ಅಸೋಸಿಯೇಟ್ ವಿತ್ ವಿಜಯ ಚೇತನ PU ಕಾಲೇಜ್. ಸೊ ನಮ್ಮ ಸಂಸ್ಥೆ ವಿಜಯ ಚೇತನ PU ಕಾಲೇಜ್ಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ನಾವು ಯಾಕೆ ಇದೇ ಸಂಸ್ಥೆನ ಎಲ್ಲ ರೀತಿಯ ಸ್ಕಿಲ್ಸ್ ಡೆವಲಪ್ಮೆಂಟ್ ರಿಲೇಟೆಡ್ ಟು ದಿ ಸ್ಟಡೀಸ್ ನಾವು ಇಲ್ಲಿ ತರಬೇತಿಯನ್ನ ಕೊಡ್ತೀವಿ. And we are giving special coachings and training for the students to develop the concentration. We'll teach how to develop your concentration, how to mastering your memory, and how to develop the understanding skills, how to maintain pleasing personality with everyone, and all like related to the personality development classes. So ಇದೆಲ್ಲ ನಾವು ಪ್ರೊವೈಡ್ ಮಾಡ್ತದೆ, ಇದೆಲ್ಲ ಕೋಚಿಂಗ್ಸ್ ಗಳಿರುತ್ತೆ. ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಯೋರ್ ಲೈಫ್, ಬರೀ PUC ಮತ್ತೆ ಡಿಗ್ರಿನಲ್ಲಿ ಅಲ್ಲ, ಇನ್ನೂ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಹೇಗೆ ಸುಲಭವಾಗಿ ಹೆಚ್ಚು ಮಾರ್ಕ್ಸ್ ಗಳನ್ನ ಗಳಿಸಬಹುದು ಅನ್ನೋದಕ್ಕೆ ವಿಶೇಷ ತರಬೇತಿ ನಮ್ಮಲ್ಲಿ ಇದೆ. ಆನ್ಲೈನ್ ಇದೆ, ಆಫ್ಲೈನ್ ಕೋರ್ಸಸ್ ಕೂಡ ಇದೆ. ಹಾಗೆ ಮಾನಸಿಕ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ, ಕಲಿಕೆಗೆ ನಲ್ಲಿ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿಗೆ ನಮ್ಮಲ್ಲಿ ಪರಿಹಾರ ಇದೆ. ಓದೋದಕ್ಕೆ ಇಂಟ್ರೆಸ್ಟ್ ಇದೆ, ಆದ್ರೆ ನನಗೆ ಟಿವಿ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ, ಈ ಟಿವಿ ಮೊಬೈಲ್ ಇಂದ ಅಡಿಕ್ಷನ್ಸ್ ಇಂದ ನಾನು ಹೇಗೆ ಆಚೆಗೆ ಬರೋದು, ಇದಕ್ಕೆ ನಮ್ಮಲ್ಲಿ ಸಾಕಷ್ಟು ಥೆರಪೀಸ್ ಮತ್ತೆ ಟೆಕ್ನಿಕ್ಸ್ ಗಳಿದೆ ಇದರಿಂದ ಆಚೆಗೆ ಬರೋದಕ್ಕೆ. ಟಿವಿ ಮೊಬೈಲ್ ಮಾತ್ರ ಅಲ್ಲ, ಎಲ್ಲಾ ರೀತಿಯಾದ ಅಡಿಕ್ಷನ್ಸ್ ಗಳಿಂದ ಹೊರಗೆ ಬರೋದಕ್ಕೆ.
ಮತ್ತು ಅದು ಯಾವುದೇ ಮಕ್ಕಳಲ್ಲಿ ಈ ತರ ಸಮಸ್ಯೆ ಇದ್ದು ಅವರು ಕಲಿಕೆನಲ್ಲಿ ಹಿಂದುಳಿದಿದ್ದಾರೆ ಅಂದ್ರೆ ನಮ್ಮಲ್ಲಿ ಕರ್ಕೊಂಡ್ ಬಂದ್ರೆ ಆ ಸಮಸ್ಯೆನ ಪರಿಹಾರ ಮಾಡಿ ಅವ್ರಿಗೆ ಕಲಿಕೆ ಕಡೆಗೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮದಾಗಿರುತ್ತೆ. ನೆಕ್ಸ್ಟ್, ನನಗೆ ಲ್ಯಾಕ್ ಆಫ್ ಇಂಟ್ರೆಸ್ಟ್, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆ ಮಗುಗೆ ಯಾಕೆ ಆ ಸಮಸ್ಯೆ ಇದೆ, ನನಗೆ ಇಂಟ್ರೆಸ್ಟ್ ಯಾಕಿಲ್ಲ ಓದೋ ಕಡೆಗೆ, ಅದನ್ನ ನಾವು ಫೈಂಡ್ ಔಟ್ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಬರುವ ಹಾಗೆ ಆ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆ ಮಗುಗೆ ಇಂಟ್ರೆಸ್ಟ್ ಇದೆ ಆದ್ರೆ ಓದಿದ ಯಾವುದು ನೆನಪಿಗೆ ಉಳಿತಾ ಇಲ್ಲ. ಈಗ ಓದಿರುತ್ತೆ, ಇನ್ನು 5 ನಿಮಿಷ ಬಿಟ್ಟರೆ ನೆನಪಿಗೆ ಉಳಿಯೋದಿಲ್ಲ. ಇವತ್ತು ರಾತ್ರಿ ಎಲ್ಲ ಓದಿ ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ ಹೊಸ ಹೊಸ ಪಾಠಗಳ ಹಾಗೆ ಕಾಣುತ್ತೆ. ಈ ಸಮಸ್ಯೆಗೆ ನಮ್ಮಲ್ಲಿ 100% ಗ್ಯಾರಂಟಿ ಪರಿಹಾರ ಇದೆ. ಈಗ ನಾನು ಓದಿದ್ದನ್ನ ಅರ್ಥ ಮಾಡ್ಕೊತಾ ಇದ್ದೆ, ನೆನಪಲ್ಲಿದೆ, ಅರ್ಥ ಆಗ್ತಾ ಇಲ್ಲ. ಈ ತರ ಸಮಸ್ಯೆಗೂ ಕೂಡ ವೇಗವಾಗಿ ನೀವು ಏನನ್ನೇ ಓದಿದ್ರು ಅರ್ಥ ಮಾಡಿಕೊಳ್ಳುವ ವಿಧಾನ ಹೇಗೆ, ಅದಕ್ಕೆ ನಮ್ಮಲ್ಲಿ ತಂತ್ರಗಳಿದೆ. ಮತ್ತು ಅರ್ಥ ಮಾಡ್ಕೊಂಡಿದ್ದೀನಿ, ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಾಗ ಎಲ್ಲ ಮರ್ತೋಗ್ತಾ ಇದೆ ಅಂದ್ರೆ ಆಕ್ಚುಲಿ ಬ್ರೈನ್ ಅಲ್ಲಿ ಇದೆ, ಆದ್ರೆ ನಾವು ಹೊರಗಡೆ ಹಾಕೋಕ್ಕಾಗ್ತಿಲ್ಲ. ಬ್ರೈನು ಭಯದಿಂದ, ಗೊಂದಲದಿಂದ ಬ್ಲಾಕ್ ಆಗೋಗಿರುತ್ತೆ. ಇನ್ಸ್ಟೆಂಟ್ಲಿ ಆ ಸಮಸ್ಯೆಯಿಂದ ಎಕ್ಸಾಮ್ ಹಾಲ್ ನಲ್ಲಿ ಆಚೆಗೆ ಬಂದು ನೀವು ಅಂದುಕೊಂಡಿದ್ದು, ನೀವು ಕಲ್ತ್ಕೊಂಡಿದ್ದನ್ನ ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದನ್ನ ನಾವು ತರಬೇತಿಯನ್ನ ಕೊಡ್ತೀವಿ. ಹಾಗೆ ಹೆಚ್ಚು ಮಾರ್ಕ್ಸ್ ಗಳನ್ನ ಗಳಿಸೋದು ಹೇಗೆ, ಈ ಸಂಪೂರ್ಣ ಎಕ್ಸಾಮಿನೇಷನ್ ಸಮಯವನ್ನ ಉಪಯೋಗಿಸಿ ಹೆಚ್ಚು ಅಂಕವನ್ನ ಪಡೆಯೋದು ಹೇಗೆ, ಇಷ್ಟರ ವಿಚಾರವಾಗಿ ನಾವು ನಿಮಗೆ ತರಬೇತಿಯನ್ನ ಕೊಡ್ತೀವಿ. ಈ ಎಲ್ಲಾ ತರಬೇತಿಯು ಕೂಡ ಬೇಸ್ಡ್ ಆನ್ ರಿಸರ್ಚ್ ರಿಸಲ್ಟ್. ನಾವಿಲ್ಲಿ ಏನೆಲ್ಲ ಕೋರ್ಸ್ ಮಾಡ್ತಾ ಇದೀವಿ ಇಟ್ಸ್ ಕಂಪ್ಲೀಟ್ಲಿ ಆಥರೈಸ್ಡ್ ಕೋರ್ಸಸ್. ಸೊ ಹಂಗಾಗಿ ನಿಮಗೆ 100% ಗ್ಯಾರಂಟಿ ರಿಸಲ್ಟ್ ನಿಮಗೆ ದೊರೆಯುತ್ತೆ. ಓಕೆ, ಅಂಡ್ ಆನ್ಲೈನ್ ಕೋರ್ಸಸ್ ಅವೈಲಬಲ್ ನಮ್ಮ ಸಂಸ್ಥೆಯಲ್ಲಿ. ನಿಮಗೆ ನೀಟ್, JEE, IIT, UPSC ಕೋಚಿಂಗ್ಸ್ಗಳು, ಎಲ್ಲ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ಸ್ಗಳು ನಮ್ಮಲ್ಲಿ ಆನ್ಲೈನ್ ದೊರೆಯುತ್ತೆ. ಆಮೇಲೆ ನಿಮಗೆ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ಅನುಮಾನವೇ ಬೇಡ. ಸೊ ಆಲ್ರೆಡಿ ವಿ ಆರ್ ಗಿವಿಂಗ್, ಅದನ್ನ ಈಗ ಆಲ್ರೆಡಿ ನಮ್ಮಲ್ಲಿ ಕಲ್ತಿರೋರು ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು 24 hours ಲೈಬ್ರರಿ ಇದೆ. 24 hours 24/7 ಲೈಬ್ರರಿ ಫೆಸಿಲಿಟೀಸ್ ಅವೈಲಬಲ್ ಇನ್ ಅವರ್ ಇನ್ಸ್ಟಿಟ್ಯೂಷನ್. ಇದು ಎಲ್ಲಿ ಸಿಗುತ್ತೆ? ಇಷ್ಟು ನಿಮಗೆ ವಾತಾವರಣ, ಒಳ್ಳೆಯ ಆಹಾರ, ಒಳ್ಳೆಯ ಹೆಲ್ತ್ ಕೇರಿಂಗ್, ಫ್ರೆಂಡ್ಲಿ ನೇಚರ್ ಲೆಕ್ಚರ್ಸ್, ಆಮೇಲೆ ಹೈಲಿ ಟ್ರೈನ್ಡ್ ಕ್ವಾಲಿಫೈಡ್ ಲೆಕ್ಚರ್ಸ್ ಅಂಡ್ ಆಲ್ ಟೈಪ್ಸ್ ಆಫ್ ಫೆಸಿಲಿಟೀಸ್ ಟು ಲರ್ನ್ ಈಸಿಲಿ. ಸ್ಮಾರ್ಟ್ ಕ್ಲಾಸಸ್, ಲೈಕ್ ಸ್ಮಾರ್ಟ್ ಕ್ಲಾಸಸ್ ಇರಬಹುದು. ಸೊ ಇಂಡಿವಿಜುವಲ್ ಟೀಚಿಂಗ್ಸ್, ನಿಮ್ಗೆ ಏನಾದ್ರು ಅನುಮಾನ ಇದೆ ಅಂದ್ರೆ ಯು ಕ್ಯಾನ್ ಟೇಕ್ ಎ ಅಪಾಯಿಂಟ್ಮೆಂಟ್ ಫ್ರಮ್ ದಿ ಲೆಕ್ಚರ್ಸ್ ಅಂಡ್ ಇಂಡಿವಿಜುವಲ್ ಕೋಚಿಂಗ್ ಹೋಗ್ಬೋದು. ವಿ ಹ್ಯಾವ್ ಸ್ಪೇರ್ ಲೆಕ್ಚರ್ಸ್ ಫಾರ್ ದಟ್. ನಮ್ಮಲ್ಲಿ ಸ್ಪೇರ್ ಲೆಕ್ಚರ್ಸ್ ಇದ್ದಾರೆ. ನಿನಗೆ ಏನಾದ್ರು ಗೊಂದಲ ಬಂತು ಕಲಿಕೆನಲ್ಲಿ ಅಂದ್ರೆ ನಿನಗೆ ಅಂತಾನೆ ವಿಶೇಷವಾಗಿ ಕಲಿಸೋದಕ್ಕೆ ಅಂತಾನೆ ಲೆಕ್ಚರ್ಸ್. ಸೊ ಇಂಡಿವಿಜುವಲ್ ಆಗಿ ನಿನ್ನ ಟೇಕ್ ಕೇರ್ ಮಾಡೋದಕ್ಕೆ, ಇಂಡಿವಿಜುವಲ್ ಆಗಿ ಕಲಿಕೆನಲ್ಲಿ ಡೆವಲಪ್ ಮಾಡೋದಕ್ಕೆ ಸ್ಪೆಷಲ್ ಲೆಕ್ಚರ್ಸ್ ಅವೈಲಬಲ್ ಇನ್ ಅವರ್ ಕೋಚಿಂಗ್ ಸೆಂಟರ್, ಅಂದ್ರೆ ಇನ್ ಅವರ್ ಇನ್ಸ್ಟಿಟ್ಯೂಷನ್. ಸೊ ನಮ್ಮಲ್ಲಿ ಇರೋದು ಎಲ್ಲರೂ ಕೂಡ ಮಿನಿಮಮ್ 5 to 6 hours ಹೈಲಿ ಕ್ವಾಲಿಫೈಡ್ ಟ್ರೈನ್ಡ್ ಲೆಕ್ಚರ್ಸ್ ಗಳಿದ್ದಾರೆ. ಆಮೇಲೆ ದೇ ಆರ್ ಆಲ್ರೆಡಿ ದೇ ಬೆಸ್ಟ್ ಅಕಾರ್ಡಿಂಗ್ ಟು ದಿ ಲೈಕ್ ಪ್ರೀವಿಯಸ್ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್. ಸೊ ಯು ಕ್ಯಾನ್ ಗೆಟ್ ಇಟ್ ದಿಸ್ ಆಪರ್ಚುನಿಟಿ and fulfill whatever you want, your heart desires in your life. Wish you all the best. Thank you. ಅಂದ್ರೆ ನಾನು ಇವಾಗ ಏನೆಲ್ಲ ಹೇಳಿದೆ ಅಷ್ಟು ಕ್ವಾಲಿಟಿ ಈ ಕಾಲೇಜಲ್ಲಿ ಇದೆ. ಆಮೇಲೆ ಇನ್ನೂ ಕ್ವಾಲಿಟಿಯನ್ನ ಇನ್ಕ್ರೀಸ್ ಮಾಡ್ತಾನೆ ಬರ್ತಾ ಇದೀವಿ. we are never compromise for learning, educations, coachings, ಇದಕ್ಕೆ ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ನಮ್ಮ ಸಂಸ್ಥೆ ಹೆಚ್ಚು ಅಡ್ವರ್ಟೈಸ್ಮೆಂಟ್ಸ್ ಮಾಡದೆ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆನಲ್ಲಿ ಬಂದು ಕಲಿತಾ ಇದ್ದಾರೆ ಅಂದ್ರೆ ನಮ್ಮ ಸಂಸ್ಥೆಯ ಕ್ವಾಲಿಟಿಯನ್ನ, ನಮ್ಮ ಕಾಲೇಜಿನ ರೀತಿ ನೀತಿಗಳು, ಈ ಕಲಿಕೆಯ ವಾತಾವರಣಗಳನ್ನ ನಾನು ಬಾಯ್ಬಿಟ್ಟು ಹೇಳೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಆಮೇಲೆ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ಸಬ್ಜೆಕ್ಟ್ಸ್ ಗಳಿದೆ. ದಿಸ್ ಇಸ್ ದಿ ವಾಟ್ ನಮ್ಮ ಡೀಟೇಲ್ಸ್ ಆಫ್ ಅವರ್ ಕಾಲೇಜ್. ಓಕೆ, ಹಿಂದೆ ಮುಂದೆ ಎರಡೂ ಕೂಡ ನಮ್ಮ ಕಾಲೇಜ್ ಡೀಟೇಲ್ಸ್ ಇದೆ. ಸೊ ವಿಜಯ ಚೇತನ PU ಕಾಲೇಜ್,
ನವೋದಯ ಫೌಂಡೇಶನ್. ಸೊ ಈ ಕಾಲೇಜಿನಲ್ಲಿ ನಮ್ಮಲ್ಲಿ ವೆಲ್ ಟ್ರೈನ್ಡ್ ಫ್ಯಾಕಲ್ಟೀಸ್ ಅಂಡ್ ಬೆಸ್ಟ್ ಲೆಕ್ಚರ್ಸ್, ಎಲ್ಲ ತರದ ಸಬ್ಜೆಕ್ಟ್ಸ್ ಗಳನ್ನ ಟೀಚ್ ಮಾಡುವಂತ ಲೆಕ್ಚರ್ಸ್, ಅಟ್ರಾಕ್ಟಿವ್, ಮ್ಯಾಗ್ನೆಟಿಕ್ ಅಂಡ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್, ಫ್ರೆಂಡ್ಲಿ ಆಟಿಟ್ಯೂಡ್ ಲೆಕ್ಚರ್ಸ್ ಗಳು ನಮ್ಮಲ್ಲಿ ಇದ್ದಾರೆ. ಇದನ್ನ ನೀವು ನಾನು ಹೇಳದೆ ಅಂತ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋ ಅಗತ್ಯ ಇಲ್ಲ. ಒಂದು ಸಾರಿ ಬಂದು ಸ್ವತಃ ನೀವೇ ನೋಡಿ ನಮ್ಮ ಇಂಡಿವಿಜುವಲ್ ಲೆಕ್ಚರ್ಸ್ ಜೊತೆ ಮುಖಾಮುಖಿ ಮಾತಾಡುವ ಜೊತೆಗೆ ನಿಮಗೆ ಯಾವ ರೀತಿಯಾದ ಸೌಕರ್ಯ, ನಿಮ್ಮ ಕನಸು, ನಿಮ್ಮ ಗೋಲು ಮತ್ತೆ ನೀವು ಅಂದುಕೊಂಡಿದ್ದನ್ನ ಸಾಧನೆ ಮಾಡೋದಕ್ಕೆ ಸಾಕಷ್ಟು ಸೋರ್ಸಸ್ ನಮ್ಮ ಕಾಲೇಜಲ್ಲಿ ಇದೆಯಾ ಅದನ್ನ ನೀವು ತಿಳ್ಕೋಬಹುದು. ಸೊ ಈಗ ಹೇಳಿದಾಗೆ ನಮ್ಮಲ್ಲಿ ನೀಟ್, ಸಿಟಿ ಮತ್ತೆ ಜೆಇ ಕೋಚಿಂಗ್ಸ್ ಗಳನ್ನ ಕೊಡ್ತೀವಿ. ಮತ್ತೆ UPSC, KPSC ಮತ್ತೆ RRB, ಕ್ಲಾಟ್ ಅಂಡ್ NDA ಕೋಚಿಂಗ್ಸ್ ಗಳು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಅಂಡ್ ಪ್ರೊವೈಡಿಂಗ್ NCC, ಆರ್ಮಿ, ನೇವಿ, ಏರ್ ವಿಂಗ್ ಆಪರ್ಚುನಿಟೀಸ್ ಗಳು ನಮ್ಮಲ್ಲಿ ಇದೆ. ಆಮೇಲೆ CCTV ಅನೇಬಲ್ ಕ್ಯಾಂಪಸ್, ನೀವು ಎಲ್ಲಿಂದಲ್ಲಿಗೆ ಹೋದ್ರು CCTV, ಹೈಲಿ ಟೈಟ್ಲಿ ಸೆಕ್ಯೂರಿಟಿ. ಸೊ ನಿಮಗೆ ಮತ್ತೆ ಏನು ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಿರುವ ಹಾಗೆ ಫ್ರೆಂಡ್ಲಿ ಮತ್ತೆ ಹೆಲ್ದಿ ಮೈಂಟೆನೆನ್ಸ್, ವೆರಿ ಹೈಜಿನಿಟಿಕ್ ಕ್ಯಾಂಪಸ್, ತುಂಬಾ ಹೈಜಿನಿಟಿಕ್ ಆಗಿ ಕ್ಯಾಂಪಸ್ ಇದೆ. ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್, ದೇರ್ varieties of facilities in the hostel. So according to your comfortability, ನಿಮಗೆ ಹೇಗೆ ಸಾಕಷ್ಟು ನನಗೆ ತೃಪ್ತಿಯಾಗಿ ಇಡೀ ವರ್ಷವನ್ನ ಎಜುಕೇಶನ್ಗೆ ಯಾವುದೇ ರೀತಿಯಾಗಿ ಮೆಂಟಲಿ, ಎಮೋಷನಲಿ, ಫಿಸಿಕಲಿ ತೊಂದರೆ ಆಗದಿರೋ ಹಾಗೆ ಕಾಮ್ ಆಗಿ, ಕೂಲ್ ಆಗಿ, ಪೀಸ್ಫುಲ್ ಆಗಿ, ಹ್ಯಾಪಿಯಾಗಿ, ಜಾಯ್ಫುಲ್ ಆಗಿ ನಿಮ್ಮ ಲೈಫ್ ಲೀಡ್ ಮಾಡಬಹುದು 2 years. ಮತ್ತೆ ಅದನ್ನ ಮುಂದಿನ ಹೈಯರ್ ಕೋರ್ಸಸ್ಗೆ. ಸೊ ನಿಮ್ಗೆ ಏನು ನೆಕ್ಸ್ಟ್ ಹೆಚ್ಚು ಇನ್ಫಾರ್ಮೇಶನ್ಸ್ಗೆ ಮತ್ತೆ ಕೆಳಗಡೆ ಇರುವಂತ ಅಡ್ರೆಸ್ ಮತ್ತೆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನೇರ ನಮ್ಮ ಬಳಿ ಬನ್ನಿ, ಭೇಟಿಯನ್ನ ಮಾಡಿ. ಸೊ ಎನಿ ಡೌಟ್ಸ್ ಅಂಡ್ ಎನಿ ಕನ್ಫ್ಯೂಷನ್ಸ್ ರಿಲೇಟೆಡ್ ಟು join college or for selecting the subjects, please contact us. ನೀವು ಆಯ್ಕೆ ಮಾಡ್ಕೊಳ್ಳೋ ರೀತಿ ಮತ್ತೆ ನಿಮ್ಮ ಲೈಫ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಲೈಫಲ್ಲಿ ಈ ಆಯ್ಕೆ ಇರುತ್ತೆ, ಆಯ್ಕೆಯನ್ನ ಸರಿಯಾಗಿ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮೇ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. See you again. Bye bye.